ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ. ನಮಸ್ಕಾರ ವೀಕ್ಷಕರೇ, ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಚಂದನಾ ಹಿರೇಮಠ್. ವೀಕ್ಷಕರೇ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಪರಾಭವ ನಾಮ ಸಂವತ್ಸರದ ವೃಶ್ಚಿಕ ರಾಶಿಯ ಕುರಿತಂತೆ ಮಾತನಾಡ್ತಾ ಹೋಗೋಣ. ಈ ಕುರಿತು ತಿಳಿಸಲು ನಮ್ಮೊಟ್ಟಿಗಿದ್ದಾರೆ ಖ್ಯಾತ ಜ್ಯೋತಿಷ್ಯರು, ಕಾಮಾಖ್ಯ ಪ್ರತ್ಯಂಗಿರ ಉಪಾಸಕರಾದ ಡಾಕ್ಟರ್ YSK ಆಚಾರ್ಯ ಗುರುಗಳು. ಗುರುಗಳೇ, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರಪ್ಪ. ಓಂ ಅಸ್ಮದ್ಗುರುಭ್ಯೋ ನಮಃ, ಅಸ್ಮತ್ಪರಮಗುರುಭ್ಯೋ ನಮಃ, ಅಸ್ಮತ್ಸರ್ವಗುರುಭ್ಯೋ ನಮಃ. ಹ್ರೀಂ ಭುವನೇಶಿ ಮಹಾಮಾಯೆ ಸೂರ್ಯಮಂಡಲರೂಪಿಣಿ ನಮಾಮಿ ವರದಂ ಶುಭಂ ಕಾಮಾಖ್ಯಾರೂಪಿಣಿ ಶಿವೆ. ಹೈಂ ಹ್ರೀಂ ಶ್ರೀಂ ಶ್ರೀಮಾತ್ರೇ ಲಲಿತಾಂಬಿಕಾಯೇ ನಮಃ. ಶ್ರೀ ವಿಷ್ಣುರೂಪಾಯ ನಮಃ ಶಂಕರಾಯ. ಗುರುಗಳೇ, ಮೊದಲಿಗೆ ಈ ದಿನದ ವಿಶೇಷತೆಯನ್ನು ತಿಳಿಸಿ. ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ. ರಾಮಚಂದ್ರಾಯ ವಿದ್ಮಹೇ ದಶರಥಪುತ್ರಾಯ ಧೀಮಹಿ ತನ್ನೋ ಶ್ರೀರಾಮ ಪ್ರಚೋದಯಾತ್. ಅಲಾಯುಧಾಯ ವಿದ್ಮಹೇ ದಶರಥಪುತ್ರಾಯ ಧೀಮಹಿ ತನ್ನೋ ಲಕ್ಷ್ಮಣ ಪ್ರಚೋದಯಾತ್. ಜನಕಾತ್ಮಜಾಯ ವಿದ್ಮಹೇ ರಾಮಪ್ರಿಯಾಯೈ ಧೀಮಹಿ ತನ್ನೋ ಸೀತಾ ಪ್ರಚೋದಯಾತ್. ಆಂಜನೇಯಾಯ ವಿದ್ಮಹೇ ವಾಯುಪುತ್ರಾಯ ಧೀಮಹಿ ತನ್ನೋ ಹನುಮಾನ್ ಪ್ರಚೋದಯಾತ್. ಸೀತಾರಾಮಚಂದ್ರ ಪರಬ್ರಹ್ಮಣೇ ನಮಃ. ಸಮಸ್ತ ವೀಕ್ಷಕರಿಗೂ, ದೇಶದ ಅನ್ನದಾತರಾದ ಪ್ರತಿಯೊಬ್ಬ ರೈತರಿಗೂ, ದೇಶವನ್ನು ಕಾಯುವಂತಹ ನಿತ್ಯ ನಿರಂತರವಾಗಿ ಕಾಯ್ತಾ ಇರತಕ್ಕಂಥ ಎಲ್ಲ ಸೇವಕರಿಗೂ, ಹಾಗೆ ವಿಶೇಷವಾಗಿ ಇವು ನಮ್ಮೆಲ್ಲರ ಬದುಕಿಗೆ ಅವರದೇ ಆದಂಥ ಕೊಡುಗೆ ಕೊಡ್ತಾ ಇರತಕ್ಕಂಥ ಎಲ್ಲ ಚಾಲಕರಿಗೂ, ಹಾಗೆ ಎಲ್ಲ ವೀಕ್ಷಕರಿಗೂ ಕೂಡ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳನ್ನು ಬಯಸುತ್ತಾ, ಇವತ್ತಿನ ವಿಶೇಷತೆ ಏನು, ಜೊತೆಗೆ ಯಾವ ಕಾರ್ಯವನ್ನು ಅಥವಾ ಯಾವ ಮಂತ್ರವನ್ನು ಇವತ್ತಿನ ದಿವಸ ನೀವು ಪ್ರಾರಂಭ ಮಾಡೋದ್ರಿಂದ ನಿಮ್ಮ ಬದುಕಿನಲ್ಲಿ ಒಂದು ಬದಲಾವಣೆ ಆಗುತ್ತೆ ಅಂತಕ್ಕಂಥದ್ದನ್ನು ತಿಳ್ಕೊಳ್ಳೋಣ. ಮೊದಲನೇದಾಗಿ ಎಲ್ಲ ಮಹನೀಯರಿಗೂ ಶ್ರೀರಾಮನವಮಿಯ ಆರ್ಥಿಕ ಶುಭಾಶಯಗಳನ್ನು ಬಯಸಿ, ರಾಮಚಂದ್ರನು ನಮ್ಮೆಲ್ಲರ ಬದುಕಿಗೂ ಕೂಡ ನಿತ್ಯ ನಿರಂತರವಾಗಿ ಆದರ್ಶಪ್ರಾಯನಾಗಿ ಮುಕುಟಪ್ರದನಾಗಿರ್ತಕ್ಕಂಥವನಾದುದರಿಂದ ನಾವೆಲ್ಲರೂ ಕೂಡ ರಾಮನನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡ್ತಕ್ಕಂಥ ವಿಶೇಷತೆ ಏನು, ಜೊತೆಗೆ ಏಕೆ ಇವತ್ತಿನಿಂದ ಈ ಮಂತ್ರವನ್ನು ಪ್ರಾರಂಭ ಮಾಡಿದ್ರೆ ನಿಮ್ಮ ಬದುಕಿನಲ್ಲಿ ಆಗಬಹುದಾದಂಥ ಬೆಳವಣಿಗೆಗಳೇನು ಅನ್ನೋದಕ್ಕಿಂತ ಮುಂಚಿತವಾಗಿ, ಇವತ್ತು ಪರಾಭವನಾಮ ಸಂವತ್ಸರೇ ಉತ್ತರಾಯಣೆ ವಸಂತ ಋತುವಿನ ಚೈತ್ರ ಮಾಸ, ವಿಶೇಷವಾಗಿ ಶುದ್ಧ ನವಮಿ ಇರತಕ್ಕಂಥದ್ದು, ಪುನರ್ವಸು ನಕ್ಷತ್ರ, ಜೊತೆಗೆ ವಿಶೇಷವಾಗಿ ಶುಕ್ರವಾರ ಇರತಕ್ಕಂಥದ್ದು. ಇವತ್ತಿನ ಈ ಭಾರ್ಗವಯುಕ್ತವಾಗಿರ್ತಕ್ಕಂಥ ಭಾರ್ಗವರಾಮ ಅಂತ ನಾವು ಕರಿತೀವಿ. ಹಾಗಾಗಿ ಬಹಳ ಮುಖ್ಯವಾಗಿ ರಾಮನನ್ನು ಪುನರ್ವಸು ನಕ್ಷತ್ರದಲ್ಲಿ ಜನನಕಾರಕನಾಗಿರ್ತಕ್ಕಂಥವನು. ಹಾಗಾಗಿ ವಿಶೇಷತೆ ಏನಪ್ಪ ಅಂದರೆ, ಈ ರಾಮನವಮಿ ದಿವಸ ನಾವು ಸಹಜವಾಗಿ ಎಲ್ರಿಗೂ ಕೂಡ ತಿಳಿದಿರ್ತಕ್ಕಂಥದ್ದೇ. ಕಾರಣ ಏನು? ಯಾಕೆಂದರೆ ನಾವು ಇವತ್ತು ಎಲ್ಲರನ್ನೂ ನಮ್ಮ ಬಂಧುಗಳನ್ನಾಗಿ ಸ್ವೀಕಾರವನ್ನು ಮಾಡ್ತೀವಿ. ದಾರಿಲಿ ಹೋಗ್ತಕ್ಕಂಥ ಪ್ರತಿಯೊಬ್ಬರು ಕೂಡ ಈ ಪರಂಪರೆ ಅಂತಕ್ಕಂಥದ್ದು ರಾಮಚಂದ್ರನು ಹುಟ್ಟೋದಕ್ಕಿಂತ ಮುಂಚೆ ಇದ್ದಿದ್ದು. ಹಾಗಾಗಿ ರಾಮಚಂದ್ರನೂ ಇದನ್ನು ಧರ್ಮಪಾಲನೆ ಮಾಡಿರ್ತಕ್ಕಂಥ ಐಹಿತ್ಯ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಏನು ಇವತ್ತಿನ ದಿವಸ ವಿಶೇಷವಾಗಿ ಎಲ್ಲರ ಮನೆಯಲ್ಲೂ ಕೂಡ ರಾಮಧ್ಯಾನವನ್ನು ಮಾಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿಕೊಳ್ಳಿ. ಮುಖ್ಯವಾಗಿ ನಿಮಗೆ ಯಾವುದೇ ಬದುಕಿನಲ್ಲಿ ಸಮಸ್ಯೆಗಳಿದ್ದರೂ ಕೂಡ ಖಂಡಿತವಾಗಿ ಪರಿಹಾರಗಳನ್ನು ಕಾಣುವಂತಹ, ಯಾಕೆಂದರೆ ಎಲ್ಲ ಪರಿಹಾರಗಳು ಸಿಗದೇ ಇದ್ದಾಗಲೂ ಕೂಡ ಕಲಿಯುಗದಲ್ಲಿ ನಾಮಜಪಕ್ಕೆ ತುಂಬ ಮಹತ್ವ ಇರತಕ್ಕಂಥದ್ದಾಗಿದೆ. ಹಾಗಾಗಿ ಇವತ್ತು ಭಾಳ ಮುಖ್ಯವಾಗಿ 2 ಮಂತ್ರಗಳನ್ನು ಹೇಳ್ಕೊಡ್ತೀನಿ. ಅತ್ಯಂತ ಸುಲಭವಾಗಿರ್ತಕ್ಕಂಥದ್ದೊಂದು, ಇನ್ನೊಂದೇನಪ್ಪ ಅಂದರೆ ಅದು ತುಂಬ ಸುಲಭವಾಗಿದೆ. ಎಲ್ಲ ರಾಮಾಯಣವನ್ನು ಸಂಪೂರ್ಣವಾಗಿ ಓದಿದಂಥ ಫಲ ಸಿಗ್ತಕ್ಕಂಥದ್ದು ಒಂದೇ ಒಂದು ಮುಕುಟರಾಜಾಯ ಅಂಥೇಳಿ ಒಂದು ಮಂತ್ರ ಇದೆ. ಆ ಮಂತ್ರವನ್ನು ನೀವು ಪ್ರಾರ್ಥನೆ ಮಾಡೋದ್ರಿಂದ ಅತ್ಯಂತ ಕಠೋರವಾಗಿರ್ತಕ್ಕಂಥ ಸಮಸ್ಯೆಗಳಿದ್ದರೂ ಕೂಡ ಪರಿಹಾರ ಆಗ್ತಕ್ಕಂಥದ್ದಾಗುತ್ತೆ. ಹಾಗಿದ್ರೆ ಏನು ಮಂತ್ರ ಅಂದರೆ, ಮುಕುಟರಾಜಂ ಧಾರಯತಿ ಅಂತೇಳಿ 4 ಬಾರಿ ಹೇಳ್ಕೊಳ್ಳಿ. ಓಂ ಮುಕುಟರಾಜಂ ಧಾರಯತಿ, ಮುಕುಟರಾಜಂ ಧಾರಯತಿ, ಮುಕುಟರಾಜಂ ಧಾರಯತಿ, ಮುಕುಟರಾಜಂ ಧಾರಯತಿ. ಇದು ಅನನ್ಯವಾಗಿ ನೀವು ಇದನ್ನು ಪ್ರಾರ್ಥನೆ ಮಾಡೋದ್ರಿಂದ ನಿಮಗೆ ಅರಿವಿಲ್ಲದ ಹಾಗೆ ನೀವು ಯಾವುದೋ ಎಷ್ಟೇ ಕಷ್ಟತಮವಾಗಿರ್ತಕ್ಕಂಥ ಇನ್ನೇನು ನೆಕ್ಸ್ಟ್ ನನಗೆ ದಾರಿನೇ ಸಿಗ್ತಾ ಇಲ್ಲ ಅಂತಕ್ಕಂಥವ್ರು ಕೂಡ ಈ ಮಂತ್ರವನ್ನು ಪ್ರಾರ್ಥನೆ ಮಾಡೋದ್ರಿಂದ ಇಡೀ ಸಂಪೂರ್ಣವಾಗಿ ರಾಮಾಯಣವನ್ನು ಓದಿದಷ್ಟು ಫಲ ಸಿಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ಮುಖ್ಯವಾಗಿ ನಾವು ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತಕ್ಕಂಥದ್ದು ಕೂಡ ಪರಮೋತ್ತಮವಾದದ್ದು. ಎಲ್ಲ ಮಂತ್ರಗಳ ರಾಜ ಆ ಒಂದು ಪರಮೋತ್ತಮವಾದಂಥ ಮಂತ್ರ ಶ್ರೀರಾಮ ಜೈ ರಾಮ ಜೈ ಜೈ ರಾಮ ಅಂತಕ್ಕಂಥದ್ದು. ಶ್ರೀರಾಮ ಜೈ ರಾಮ
ಜಯ ಜಯ ರಾಮ ಅಂತಕ್ಕಂಥ ಮಂತ್ರ. ಇವತ್ತಿನಿಂದ ಈ ಮಂತ್ರವನ್ನು ನೀವು ಪ್ರಾರಂಭ ಮಾಡಿ 3 ತಿಂಗಳಲ್ಲೇ ನಿಮ್ಮ ಬದುಕಿನಲ್ಲಿ ಆಗುವಂಥ ಬದಲಾವಣೆಗಳನ್ನು ಖಂಡಿತ ನೀವು ನೋಡ್ತಕ್ಕಂಥ ಅನುಭವವನ್ನು ನೀವು ಕಾಣ್ತಕ್ಕಂಥವ್ರಾಗ್ತೀರಾ. ಮುಕುಟರಾಜಂ ಧಾರಯತೆ ಅಂತಕ್ಕಂಥದ್ದು, ನೀವು ಎಂಥ ದುರ್ಗಮ ಸ್ಥಿತಿಯಲ್ಲಿದ್ದರೂ ಕೂಡ ಇನ್ನೇನು ದಾರಿ ಕಾಣ್ತಾ ಇಲ್ಲ, ಏನೋ ಬದುಕೇ ನಮಗಿಲ್ಲ ಅಂತಕ್ಕಂಥವ್ರು ಕೂಡ ಖಂಡಿತ ಶತಸಿದ್ಧವಾಗಿ ನಂಬಿಕೆ ಇಟ್ಟು ಮುಕುಟರಾಜಂ ಧಾರಯತೆ ಮುಕುಟರಾಜಂ ಧಾರಯತೆ ಮುಕುಟರಾಜಂ ಧಾರಯತೆ ಮುಕುಟರಾಜಂ ಧಾರಯತೆ 4 ಬಾರಿ 108 ಸಲ, 136 ಸಲ, 148 ಸಲ, ಹೀಗೆ ನಿಮ್ಮ ಅನುಕೂಲಕ್ಕೆ ತಕ್ಕನಾಗಿ ನೀವು ಮಾಡ್ಬೋದಾಗಿರ್ತಕ್ಕಂಥದ್ದು. 108 ಕನಿಷ್ಠ 108 ಬಾರಿ ನೀವು ಮಾಡೋದರಿಂದ ನಿಮ್ಮ ಬದುಕಿನಲ್ಲಿ ಆಗುವ ಬದಲಾವಣೆ ಖಂಡಿತ ಶತಸಿದ್ಧವಾಗಿ ಆಗ್ತಕ್ಕಂಥದ್ದಾಗಿರುತ್ತೆ. ಮಾಡಿ, ಒಳ್ಳೆಯದಾಗಲಿ. ಖಂಡಿತ ಗುರುಜಿ. ಇನ್ನು ಪರಾಭವ ನಾಮ ಸಂವತ್ಸರದ ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸಿ. ಅದಕ್ಕೂ ಮುನ್ನ ಇವತ್ತು ನವಮಿ, ಯಾಕೆ ಈ ನವಮಿಯನ್ನು ಆಚರಿಸ್ತಾರೆ ಗುರುಜಿ? ಬಹಳ ಮುಖ್ಯವಾಗಿ ನವಮಿ ಅಂದರೆ ಏನಪ್ಪ ಅಂದರೆ, ನಮ್ಮ ಬದುಕಿನಲ್ಲಿ ಅಷ್ಟದಿಕ್ಪಾಲಕರ ಯುಕ್ತವಾಗಿ ನಮ್ಮ ಬದುಕು ನಿರಂತರವಾಗಿ ಪಂಚಭೂತಗಳ ಮಧ್ಯದಲ್ಲಿ ಅಷ್ಟದಿಕ್ಪಾಲಕರ ಸಂಯೋಜನೆಯಲ್ಲಿ ಬದುಕ್ತಾ ಇರತಕ್ಕಂಥವ್ರು ಆಗಿರ್ತೀವಿ. ಯಾಕೆಂದರೆ ನಮ್ಮ ಮೂಲೆ, ಯಾವುದೇ ಒಂದು ಮೂಲೆ ನಮಗೆ ಏನಾದರೂ ಡ್ಯಾಮೇಜ್ ಆದರೂ ಕೂಡ ನಮ್ಮ ಬದುಕು ಡೋಲಾಯಮಾನ ಅಥವಾ ಅತಂತ್ರ ಸ್ಥಿತಿಯಲ್ಲಿ ಹೋಗುತ್ತೆ. ಇದು ಎಲ್ಲದರ ಅಧೀನ ಅಂದರೆ ಸಾಕ್ಷಾತ್ ಈಶ್ವರನೇ ಹೇಳಿರ್ತಕ್ಕಂಥ ಒಂದು ಮಂತ್ರ. ವಿಷ್ಣು ಸಹಸ್ರನಾಮ ಅಷ್ಟು ಸ್ತೋತ್ರವನ್ನು ಕೂಡ ನೀವು ಮಾಡಲಿಕ್ಕೆ ಸಾಧ್ಯ ಇಲ್ಲ ಅಂದರೆ ಶ್ರೀರಾಮ ರಾಮ ರಾಮೇತಿ ರಮೇ ರಾಮೇ ಮನೋರಮೆ ಸಹಸ್ರನಾಮ ತತ್ತುಲ್ಯಂ ರಾಮನಾಮ ವರಾನನೆ ಅಂತೇಳಿ ಪಾರ್ವತಿಗೆ ಸಾಕ್ಷಾತ್ ಈಶ್ವರನೇ ತಿಳಿಸಿರ್ತಕ್ಕಂಥದ್ದು. ನಮ್ಮೆಲ್ಲರ ಬದುಕನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಸಾಕ್ಷಾತ್ ಜಗದೀಶ್ವರನಾಗಿರ್ತಕ್ಕಂಥ ಪರಮೇಶ್ವರ ನಿತ್ಯ ನಿರಂತರವಾಗಿ ರಾಮಧ್ಯಾನವನ್ನು ಮಾಡ್ತಿರ್ತಾರಂತೆ. ಈ ನವಮಿ ಅಂತಕ್ಕಂಥದ್ದು ಭಾಳ ಮುಖ್ಯವಾಗಿ ನಾವು ಏನಂದರೆ ದುರ್ಗಾ ನವರಾತ್ರಿಗಳು ಅಂತ ಕರಿತೀವಿ. ಮುಖ್ಯವಾಗಿ ವಸಂತ ನವರಾತ್ರಿಗಳು ಅಂತಕ್ಕಂಥದ್ದು 4 ನವರಾತ್ರಿಗಳಿದೆ. ನಾವು 2 ಗುಪ್ತವಾಗಿ ಆಚರಣೆ ಮಾಡ್ತೀವಿ, ಇನ್ನು 2 ಎಲ್ರಿಗೂ ತಿಳಿಯುವ ಹಾಗೆ ಮಾಡ್ತಕ್ಕಂಥದ್ದು ಆಗಿರುತ್ತೆ. ಹಾಗಾಗಿ ಈ ಗುಪ್ತ ಇನ್ನೊಂದು ಜೂನಲ್ಲಿ ಒಂದು ಗುಪ್ತ ನವರಾತ್ರಿ ಬರ್ತಕ್ಕಂಥದ್ದಾಗಿರುತ್ತೆ. ಈಗ ವಸಂತ ನವರಾತ್ರಿ ಬರ್ತಕ್ಕಂಥದ್ದು, ಶರದ್ ನವರಾತ್ರಿ ಬರ್ತಕ್ಕಂಥದ್ದು, ಮತ್ತು ಫೆಬ್ರವರಿಯಲ್ಲಿ ಮಾಘ ಮಾಸದಲ್ಲೂ ಕೂಡ ನವರಾತ್ರಿ. ಹಾಗೆ ಈ ನವರಾತ್ರಿಗಳಲ್ಲಿ ಅತ್ಯಂತ ಅದ್ಭುತವಾಗಿರ್ತಕ್ಕಂಥದ್ದು ನವಮಿ ಅಂತಕ್ಕಂಥದ್ದು ಏನಪ್ಪ ಅಂದರೆ, ನಮ್ಮ ಬದುಕಿನ ಎಲ್ಲ ವಲನಗಳನ್ನು ಕೂಡ ನಮಗೆ ದೇಹದಲ್ಲಿರ್ತಕ್ಕಂಥ ರಂಧ್ರಗಳೆಷ್ಟು 9 ರಂಧ್ರಗಳು, ನವರಂಧ್ರಗಳು ಅಂತ ನಾವು ಕರಿತೀವಿ. ನವರಂಧ್ರಗಳು ಅಂದರೆ 9 ದೇವತೆಗಳ ಅಧೀನದಲ್ಲಿರ್ತಕ್ಕಂಥ ರಂಧ್ರಗಳು, ನಮಗೆ ಸಪ್ತಚಕ್ರಗಳು ಅಂತಕ್ಕಂಥದ್ದು. ಇದು ಎಲ್ಲದರ ಅಧೀನ, ಇದು ಸೈನ್ಸ್ ಇರತಕ್ಕಂಥದ್ದು. ಈಗ ನಾವು ಶಾಸ್ತ್ರ ಅನ್ನೋದನ್ನು ಪಕ್ಕಕ್ಕೆ ಇಟ್ಟರೂ ಕೂಡ ಸೈನ್ಸ್ ಇದೆ. ಈ ನವಮಿ ದಿವಸ ಬಹಳ ಮುಖ್ಯವಾಗಿ ಶುದ್ಧ ನವಮಿ ದಿವಸ ಚಂದ್ರನು ಕೂಡ ಅಷ್ಟಮಿಯಿಂದ ತನ್ನ ತೇಜಸ್ಸನ್ನು ಹೆಚ್ಚಿಸ್ಕೊಳ್ತಾನೆ. ಮನಃಕಾರಕರಾಗಿರ್ತಕ್ಕಂಥ ಚಂದ್ರನು ತನ್ನ ತೇಜಸ್ಸನ್ನು ಹೆಚ್ಚಿಸ್ಕೊಳ್ಳೋದ್ರಿಂದ ನಮ್ಮೆಲ್ಲರ ಭೂಮಿ ಮೇಲೆ, ಅಂದರೆ ನಮಗೆಲ್ಲ ನಾವು ಒಬ್ಬರೇ ಅಂತಲ್ಲ, ಭೂಮಿ ಮೇಲೆ ಇಟ್ಟಿರ್ತಕ್ಕಂಥ ಎಲ್ಲ ಚರಾಚರ ವಸ್ತುಗಳ ಮೇಲೂ ಕೂಡ ತನ್ನ ಪ್ರಭಾವವನ್ನು ಬೀರ್ತಾ ಇರ್ತಕ್ಕಂಥ. ಹಾಗಾಗಿ ಈ ನವಮಿಯಿಂದ ಹುಣ್ಣಿಮೆ ತನಕ ಅಥವಾ ಪಂಚಮಿ, ಕೃಷ್ಣ ಪಂಚಮಿ ತನಕ ಚಂದ್ರನ ಅಧೀನದಲ್ಲಿ ಇರುತ್ತೆ ಈ ಭೂಮಿ ಎಲ್ಲವೂ ಕೂಡ. ಹಾಗಾಗಿ ನೀವು ಈಗ ಅಬ್ಸರ್ವ್ ಮಾಡ್ಬೋದು, ಈ ಒಂದು ಏನು 9-10 ದಿವಸಗಳಿರುತ್ತೋ ತುಂಬ ಪ್ರಶಾಂತವಾಗಿರ್ತಕ್ಕಂಥದ್ದಾಗಿರುತ್ತೆ. ಇಲ್ಲಿ ಮೊದಲನೇ ಆದಿಭಾಗ, ಮಧ್ಯಭಾಗ, ಅಂತ್ಯಭಾಗ ಅಂತ ಈ ಮಧ್ಯಭಾಗಕ್ಕೆ ಸಂಯೋಜನೆ ಇರತಕ್ಕಂಥದ್ದು ನವಮಿ ಅಂತಕ್ಕಂಥದ್ದು. ಹಾಗಾಗಿ ನವಮಿ ಅಂದರೆ ಅಷ್ಟದಿಕ್ಪಾಲಕರು ಮತ್ತು ಜೊತೆಗೆ ನಾವು ಅಂತಕ್ಕಂಥದ್ದನ್ನು ಕೂಡ ನಾವು ನಿರೂಪಣೆ ಮಾಡ್ಕೊಳ್ಬೋದು. ಅದು ಎಲ್ಲವನ್ನು ಕೂಡ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥ ಪರಮಾತ್ಮನ ಒಂದು ಪ್ರಚೇತನವಾಗಿರ್ತಕ್ಕಂಥ ಶಕ್ತಿಯನ್ನು ನಾವು ಅನುಸರಣೆ ಮಾಡ್ತಕ್ಕಂಥದ್ದು ಒಂದು ವಿಶೇಷತೆ ಆಗಿರ್ತಕ್ಕಂಥದ್ದು. ನವಮಿ ಅಂದರೆ ರಾಮನವಮಿ, ರಾಮನು ಜನಿಸಿರ್ತಕ್ಕಂಥವನು, ಕೌಸಲ್ಯ ಪುತ್ರನಾಗಿರ್ತಕ್ಕಂಥ ಪುತ್ರಕಾಮೇಷ್ಟಿ ಯಾಗವನ್ನು ಮಾಡಿದಾಗ ದಶರಥ ಮಹಾರಾಜರು ಇವರಿಗೆ ಸಂತಾನ ಆಗ್ತಕ್ಕಂಥದ್ದಾಗಿರುತ್ತೆ. 3 ಜನ ಮಡದಿಯರಿಗೂ ಕೂಡ ಸಂತಾನ ಆಗ್ತಕ್ಕಂಥದ್ದು. ಹಾಗಾಗಿ ಭರತ ಶತ್ರುಘ್ನರ ಯುಕ್ತವಾಗಿ ರಾಮಲಕ್ಷ್ಮಣರು ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ರಾಮ ಲಕ್ಷ್ಮಣ ಬೇರೆ ಬೇರೆ ತಾಯಿಗಳ ಮಕ್ಕಳು, ಆದರೆ ಅವರಿಬ್ಬರು ಕೂಡ ಅನನ್ಯವಾಗಿ ಜೊತೆಯಲ್ಲಿ ಇರ್ತಕ್ಕಂಥವ್ರು, ಆದರ್ಶ ಪುರುಷರು. ಇವತ್ತು ಬಹಳ ಮುಖ್ಯವಾಗಿ ಧರ್ಮಪ್ರದವಾಗಿ ಎಲ್ಲರೂ ಕೂಡ ಎಲ್ಲ ಮತಭಾದ ಭೇದಗಳನ್ನು ಮರೆತು ಕೂಡ ರಾಮನನ್ನು ಗೌರವಿಸುವಂಥ ಮನಸ್ಥಿತಿಗಳು ಇರತಕ್ಕಂಥದ್ದು. ಯಾಕೆಂದರೆ ಅವನು ಸತ್ಯಪುರುಷನಾಗಿರ್ತಕ್ಕಂಥವನು. ಹಾಗಾಗಿ ಸತ್ಯದ ನಿರೂಪಣೆ ಭಾಗ್ಯಕ್ಕೆ, ಅಂದರೆ ನಮ್ಮ ಜಾತಕದಲ್ಲೂ ಕೂಡ 9ನೇ ಭಾವ ಅತ್ಯಂತ ಪ್ರಮುಖವಾಗಿ ತಂದೆ ಭಾವ ಅಂತ ಹೇಳ್ತೀವಿ, ಭಾಗ್ಯಭಾವ ಅಂತ ಹೇಳ್ತೀವಿ, ವೃದ್ಧಿಭಾವ ಅಂತ ಹೇಳ್ತೀವಿ. ಹಾಗಾಗಿ ಜಾತಕ ಮತ್ತು ಧರ್ಮ ಇದೆಲ್ಲವನ್ನು ಕೂಡ ಶಾಸ್ತ್ರವನ್ನು ಇಟ್ಕೊಂಡಾಗಲೂ ಕೂಡ 9ಕ್ಕಷ್ಟು ಪ್ರಾಶಸ್ತ್ಯತೆ ಇರತಕ್ಕಂಥದ್ದಾಗಿದೆ. ಹಾಗಾಗಿ 9 ಅಂತಕ್ಕಂಥದ್ದು ರಾಮನವಮಿಯ ವಿಶೇಷತೆ ಇರತಕ್ಕಂಥದ್ದಾಗಿದೆ. ಖಂಡಿತ ಗುರುಜಿ. ಇನ್ನು ವೃಶ್ಚಿಕ ರಾಶಿಯ ಬಗ್ಗೆ ತಿಳಿಸಿ ಗುರುಜಿ. ಧರಣೀಗರ್ಭ ಸಂಭೂತಂ ವಿದ್ಯುತ್ಕಾಂತಿಂ ಸಮಪ್ರಭಂ ಕುಮಾರಂ ಶಕ್ತಿಹಸ್ತಂಚ ಮಂಗಳಂ ಪ್ರಣಮಾಮ್ಯಹಂ. ಭಾಳ ಮುಖ್ಯವಾಗಿ ಕಾಲಚಕ್ರನ ರಾಶಿಯಲ್ಲಿ ಅಷ್ಟಮ ರಾಶಿ ಆಗಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಲಗ್ನ ಮತ್ತು ಅಷ್ಟಮ ಪ್ರಾರಂಭವೂ ಕೂಡ ಅವನಿಂದನೇ ಪ್ರಾರಂಭ ಆಗುತ್ತೆ. ಎಲ್ಲವನ್ನು ಜೀವನ, ಅದನ್ನು ನಾನು ಹೇಳಿದ್ದು, ಎಲ್ಲವನ್ನು ಕೂಡ ತನ್ನ ಅಧೀನದಲ್ಲಿ ಇಟ್ಕೊಂಡಿರ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಅಷ್ಟಮ ಸ್ಥಾನ ಅಂತಕ್ಕಂಥ. ನಮ್ಮ
ಜಾತಕದಲ್ಲೂ ಕೂಡ ಅಷ್ಟಮ ಭಾವ ಅಂತಕ್ಕಂಥದ್ದು ಆಯುಸ್ಸನ್ನು ನಿರೂಪಣೆ ಮಾಡ್ತಕ್ಕಂಥದ್ದಾಗಿರುತ್ತೆ, ಕರ್ಮವನ್ನು ನಿರೂಪಣೆ ಮಾಡ್ತಕ್ಕಂಥದ್ದಾಗಿರುತ್ತೆ. ಹೇಗೆ ಇವನು ಬದುಕು ಚೆನ್ನಾಗಿರುತ್ತಾ, ಹಸನಾಗಿರುತ್ತಾ, ಹಸನ್ಮುಖವಾಗಿರ್ತಾನ ಅಥವಾ ದುಃಖದಾಯಕವಾಗಿರುತ್ತಾ ಅಂತಕ್ಕಂಥದ್ದು ಕೂಡ ಅಷ್ಟಮ ಭಾವದಿಂದ ತಿಳ್ಕೊಳ್ತೀವಿ. ಈ ವೃಶ್ಚಿಕ ರಾಶಿ ಅಂತಕ್ಕಂಥದ್ದು ಧೈರ್ಯಕ್ಕೆ ಎರಡನೇ ಹೆಸರು ಅಂದರೆ ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ಸ್ವಾಭಿಮಾನಿಗಳಾಗಿರ್ತಾರೆ ಮತ್ತು ಅಲೋನ್ ಫೀಲಿಂಗ್ ತುಂಬ ಇರತಕ್ಕಂಥವ್ರು ಆಗಿರ್ತಾರೆ. ಇವರು ಬಹಳ ಮುಖ್ಯವಾಗಿ ಏನಪ್ಪ ಅಂದರೆ ಇವರಿಗೆ ಭಾವನಾತ್ಮಕ ಜೀವಿಗಳು, ಇವರು ತುಂಬ ಭಾವನೆಗಳಿಗೆ ತುಂಬ ಬೆಲೆ ಕೊಡ್ತಕ್ಕಂಥವ್ರು ಆಗ್ತಾರೆ. ಇಂಡಿವಿಜುವಲ್ ತುಂಬ ಇರ್ತಾರೆ. ಮತ್ತು ಇವ್ರಿಗೆ ಏನಪ್ಪ ಅಂದರೆ ಕೋಪ ಮತ್ತು ಪ್ರೀತಿ ಒಂದೇ ತಕ್ಕಡೆಯಲ್ಲಿ ಇರ್ತಕ್ಕಂಥ. ಈ ಕಡೆ ಕೋಪ ಬಂದರೂ ಅಷ್ಟೇ ಉಗ್ರವಾಗಿರುತ್ತೆ, ಪ್ರೀತಿನೂ ಅಷ್ಟೇ ಅಗ್ರೆಸಿವ್ ಆಗಿ ತೋರಿಸ್ತಕ್ಕಂಥವ್ರು ಆಗ್ತಾರೆ. ಎರಡನೇದಾಗಿ ಏನಪ್ಪ ಅಂದರೆ ಸತ್ಯಕ್ಕೆ ನಿಷ್ಠೂರಕ್ಕೆ ಎತ್ತಿದ ಕೈ ಇವರು. ಯಾವುದೇ ಕಾರಣಕ್ಕೂ ಕೂಡ ಸೋಲನ್ನು ಒಪ್ಕೊಳ್ಳದೆ ಇರ್ತಕ್ಕಂಥವ್ರು. ನಾವೀಗ ನೋಡ್ತೀವಿ ಈಗ ಇವರೆಲ್ಲ ಯಾವ್ಯಾವ ಸಂದರ್ಭಗಳಲ್ಲಿ ಇರ್ತಾರೆ. ಈ ಪೊಲೀಸು, ಮಿಲಿಟ್ರಿ ಮತ್ತು ಜ್ಯೋತಿಷ್ಯಕ್ಕೂ ಕೂಡ ವೃಶ್ಚಿಕ ರಾಶಿ ತುಂಬ ಪ್ರಧಾನವಾಗಿರಬೇಕಾಗಿರುತ್ತೆ. ಯಾಕೆಂದರೆ ಎಲ್ಲವನ್ನು ಕೂಡ ನಾವೇನೆಂದರೆ ಇವತ್ತು ರಿಸರ್ಚ್ ಅಂತ ಏನು ಕರಿತೀವೋ, ಈಗ ಅಬ್ದುಲ್ ಕಲಾಂ ಅವರು ಕೂಡ ರಿಸರ್ಚಲ್ಲಿದ್ದದ್ದು. ಯಾಕೆಂದರೆ ಮಿಸೈಲ್ ಮ್ಯಾನ್ ಅಂತ ಅವ್ರನ್ನ ಕರಿತೀವಿ. ಹಾಗಾಗಿ ಈ ರಿಸರ್ಚ್ಗೆ ಸಂಬಂಧಪಟ್ಟಿರ್ತಕ್ಕಂಥ ವ್ಯಕ್ತಿಗಳಲ್ಲಿ ಅಗ್ರಮಾನ್ಯರು ಯಾರಪ್ಪ ಇದ್ದರೆ ಅದು ವೃಶ್ಚಿಕ ರಾಶಿಯವರು ಮಾತ್ರ. ಇವರು ಯಾಕಂದರೆ ಈಗ ವೃಶ್ಚಿಕ ರಾಶಿಯ ಏನು ನಾವು ಸಿಂಬಲ್ ಏನು ಕರಿತೀವಿ ಅಂದರೆ ಚೇಳು ಏನು ಮಾಡುತ್ತೆ ಈ ಜಗತ್ತಿನಲ್ಲಿ ಒಂದು ಕೌತುಕ ಏನಪ್ಪ ಅಂದರೆ ತನ್ನ ಮಕ್ಕಳಿಗೋಸ್ಕರವಾಗಿ ತಾನೇ ಪಿಡಿದುಕೊಂಡು ತನ್ನ ದೇಹವನ್ನು ತ್ಯಾಗ ಮಾಡುತ್ತೆ. ಆ ಹುಟ್ಟಿದಂಥ ಮಕ್ಕಳು ಆ ತಾಯಿಯ ಶರೀರವನ್ನು ತಿಂದು ಬದುಕ್ತಕ್ಕಂಥವ್ರು ಆಗುತ್ತೆ. ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಅವರೇನಾದರೂ ಒಂದು ಸಲ ಅವರು ಕಮಿಟ್ ಮಾಡಿಕೊಂಡ್ರು ಅಂದರೆ ಅವ್ರಿಗೋಸ್ಕರವಾಗಿ ಎಲ್ಲಿ ತನಕ ಬೇಕಾದರೂ ಹೋರಾಟವನ್ನು ಮಾಡ್ತಾರೆ. ಆದರೆ ಇವ್ರದ್ದು ವೀಕ್ನೆಸ್ ಏನಪ್ಪ ಅಂದರೆ ಬೇಗ ಕೋಪ ಮಾಡ್ಕೊಳ್ತಾರೆ, ಸಿಡುಕು ಸ್ವಭಾವ ಇರ್ತಕ್ಕಂಥದ್ದಾಗಿರುತ್ತೆ. ಉಗ್ರ ಸ್ವಭಾವ, ಸಿಡುಕು ಉಗ್ರ ಎರಡೂ ಇರುತ್ತೆ. ಬೇಗ ಬಿಟ್ಟೋಟೋಗ್ತಾರೆ, ಯಾರನ್ನು ಕೂಡ ತಲೆ ಕೆಡಿಸ್ಕೊಳ್ಳಲ್ಲ. ಬಾಂಡಿಂಗ್ ತುಂಬ ಕಡಿಮೆ ಇವ್ರಿಗೆ. ಇವ್ರು ಯಾವಾಗಲೂ ಸಿಂಗಲ್ ಆಗಿರಲಿಕ್ಕೆ ಆಲೋಚನೆ ಮಾಡ್ತಾರೆ. ಆಲೋಚನಾ ವಿಧಾನ ತುಂಬ ದೊಡ್ಡದಾಗಿರುತ್ತೆ. ಮತ್ತು ಇವ್ರನ್ನ ಪಾತಾಳ ಅಂತ ಕರಿತೀವಿ. ಪಾತಾಳ ಲೋಕ ಅಂದರೆ ಅತಳ ವಿತಲ ಸುತಲ ತಲಾತಲ ರಸಾತಲ ಮಹಾತಲ ಪಾತಾಳ ಅಂತೇಳಿ ಎಲ್ಲ ಲೋಕಗಳ ಅಧೀನದಲ್ಲಿರ್ತಕ್ಕಂಥದ್ದು. ಅಂದರೆ ಎಲ್ಲ ಲೋಕಗಳು ಅದರ ಅಧೀನದಲ್ಲಿರ್ತಕ್ಕಂಥದ್ದು ಪಾತಾಳ ಲೋಕಕ್ಕೆ ಅಂತ, ಅಂದರೆ ಬೇಸ್ ಅಂತ. ಇವರು ಮುಖ್ಯವಾಗಿ ನಮ್ಮ ಎಲ್ಲರ ಜೀವನ ಆಡಿಯ ಬೇಸ್ ಅಂತಕ್ಕಂಥದ್ದನ್ನು ನಾವು ತಿಳಿಸ್ತೀವಿ. ಇವ್ರಿಗೆ ಭಾಳ ಮುಖ್ಯವಾಗಿ ವೃಶ್ಚಿಕ ರಾಶಿಯಲ್ಲಿ ಏನಪ್ಪ ಅಂದರೆ ವಿಶಾಖ ನಕ್ಷತ್ರದ 4ನೇ ಪಾದ ಒಂದು ಮಾತ್ರ, ಮತ್ತು ಅನುರಾಧ ನಕ್ಷತ್ರದ 4 ಪಾದಗಳು, ಜ್ಯೇಷ್ಠ ನಕ್ಷತ್ರದ 4 ಪಾದಗಳು ಬರುತ್ತೆ. ಇದು ನಾವು ಗಮನಿಸಿದಾಗ ವಿಶಾಖ ನಕ್ಷತ್ರ ಅಂದರೆ ಗುರು ಕಾರಕನಾಗ್ತಾನೆ ಬಹಳ ಮುಖ್ಯವಾಗಿ, ಅನುರಾಧ ನಕ್ಷತ್ರಕ್ಕೆ ಶನಿ ಕಾರಕನಾಗ್ತಾನೆ. ಇನ್ನು ಇದ್ರ ಜೊತೆಲಿ ಜ್ಯೇಷ್ಠ ನಕ್ಷತ್ರ ಅಂದರೆ ಬುಧನಾದ. ಏನಂದರೆ ಎಲ್ಲ ಮೂರು ಗ್ರಹಗಳೇನಿದೆಯೋ ಪ್ರಭಾವಿತವಾಗಿರ್ತಕ್ಕಂಥದ್ದು. ಮೊದಲು ಗುರು ಅಂದರೆ ನಮ್ಗೆ ಗೊತ್ತಿರುತ್ತೆ, ಗುರುತತ್ವ ಏನಿರುತ್ತೆ ಅಂತಕ್ಕಂಥದ್ದು. ಬುಧನ ತತ್ವ ಏನಂತದ್ದು ಗೊತ್ತು, ಯಾಕಂದರೆ ಬುಧನ ಬುದ್ಧಿಕಾರಕನ, ವ್ಯಾಪಾರ, ಕೌಶಲ್ಯ, ಸಂವಹನ ಇದೆಲ್ಲವೂ ಕೂಡ ಬುಧನಿಂದ ಬರ್ತಕ್ಕಂಥದ್ದು. ಮೆಚುರಿಟಿ ಅಂತಕ್ಕಂಥದ್ದು ಯಾವುದನ್ನು ಹೇಗೆ ಮಾಡಬೇಕಂತಕ್ಕಂಥ ಇವರು ಹಾಸ್ಪಿಟಲೈಸ್ ಇರ್ಬೋದು ಅಥವಾ ಯಾವುದೇ ನಮ್ಮ ಉನ್ನತವಾದಂಥ ಸ್ಥಾನಮಾನಗಳಲ್ಲಿ ನಮ್ಮ ದೇಶದ ಪ್ರಧಾನಮಂತ್ರಿ ಕೂಡ ಇವತ್ತು ವೃಶ್ಚಿಕ ರಾಶಿಯವರೇ. ಯಾಕೆಂದರೆ ಹಿಡಿತ ಚೆನ್ನಾಗಿರುತ್ತೆ ಇವರಿಗೆ. ಬಟ್ ಏನಪ್ಪ ಅಂದರೆ ಇವ್ರದಲ್ಲಿ ಇರ್ತಕ್ಕಂಥ ಏನು ಅಂದರೆ ಬಿಟ್ಟು ಹೊರಟೋಗ್ತಾರೆ. ಅದೇ ದೊಡ್ಡ ಪ್ರಾಬ್ಲಮ್. ಇವ್ರ ಮೇಲೆ ಇವರ ವೈರಾಗ್ಯ ಬೇಗ ತಂದ್ಕೊಂಡ್ಬಿಡ್ತಾರೆ. ಇವ್ರಿಗೇನಪ್ಪ ಅಂದರೆ ದೇವರನ್ನು ನಿರಂತರವಾಗಿ ಇವರು ದೇವರ ಅಧೀನದಲ್ಲಿದ್ದಾಗ ಮಾತ್ರ ಇವರು ಎಲ್ಲ ಕೆಲಸ ಕಾರ್ಯಗಳು ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ಅದಕ್ಕೆ ಇವ್ರಿಗೆ ಒಳ್ಳೆ ಬಣ್ಣ ಏನಪ್ಪ ಅಂದರೆ ಕೆಂಪು ಬಣ್ಣ ಅಂತಕ್ಕಂಥದ್ದು, ಹಳದಿ ಬಣ್ಣ ಇವ್ರಿಗೆ ಒಳ್ಳೆಯದು ಆಗಿರ್ತಕ್ಕಂಥದ್ದು. ಇನ್ನೊಂದೇನಪ್ಪ ಅಂದರೆ ಗುರು ಮತ್ತು ರವಿ ಇವರಿಗೆ ಯಾರಿಗೆ ಕುಜನಿಗೆ ಪರಮ ಮಿತ್ರನಾಗ್ತಾರೆ. ಹಾಗಾಗಿ ಗುರುವಿಗೆ ಸಂಬಂಧಪಟ್ಟ ಹಾಗೆ ತತ್ವ ಇರುತ್ತೆ. ಮತ್ತು ರವಿ ಅಂತಕ್ಕಂಥದ್ದು, ರವಿ ಅಂದರೆ ಏನು ಕೆಲಸ, ಇವನು ಕೂಡ ಅಗ್ನಿತತ್ವದ್ದೇ. ಇವರಿಬ್ಬರು ಸೇರಿಬಿಟ್ರೆ ಶನಿ ಜೊತೆಲಿ ಏನಾದರೂ ಇವನು ಸೇರಿದಂದರೆ ಪ್ರಕೃತಿ ವಿಕೋಪಗಳಾಗ್ತಕ್ಕಂಥದ್ದಾಗಿರುತ್ತೆ. ಹಾಗಾಗಿ ಇವನು ಅಗ್ರೆಸಿವ್ ನೇಚರ್ ಮತ್ತು ಯೌವನ ವ್ಯವಸ್ಥೆಯಲ್ಲಿ ಇರ್ತಾನೆ ಯಾವಾಗಲೂ ಕೂಡ. ಆಮೇಲೆ ಧರಣಿ ಗರ್ಭ ಸಂಭೂತನ, ಭೂಮಿಯ ಪುತ್ರನಾಗಿರ್ತಕ್ಕಂಥವನು ಕುಜನು. ಹಾಗಾಗಿ ಇವರು ಎಲ್ಲ ಸಂದರ್ಭಗಳಲ್ಲೂ ಕೂಡ ಅಂದರೆ ಮನಸ್ಸನ್ನು ಹತೋಟಿಯಲ್ಲಿ ಇಟ್ಕೊಳ್ತಕ್ಕಂಥದ್ದು ತುಂಬ ಪ್ರಧಾನವಾಗಿರಬೇಕಾಗಿರ್ತಕ್ಕಂಥದ್ದು. ಇವ್ರಿಗೆ ಈ ವರ್ಷ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಆದಾಯನೂ ಚೆನ್ನಾಗಿದೆ, ಖರ್ಚು ಸ್ವಲ್ಪ ಪರವಾಗಿಲ್ಲ, ಹೆಚ್ಚಿನ ಮಟ್ಟದಲ್ಲಿ. ಅಂದರೆ ಇವರು ಉಳಿಸ್ಕೊಳ್ಳಲ್ಲ, ಅದೇ ಪ್ರಾಬ್ಲಮ್ ಇವ್ರಿಗೆ. ಹೇಳಿದ್ನಲ್ಲ ಎಲ್ರಿಗೂ ದಾನ ಧರ್ಮ ಮಾಡ್ತಕ್ಕಂಥದ್ದು. ಇನ್ನೊಂದು ಏನಪ್ಪ ಅಂದರೆ ಇವ್ರದ್ದು ವೀಕ್ನೆಸ್ ಏನಪ್ಪ ಅಂದರೆ ಯಾವುದು ಇವ್ರ ಮನೇಲಿ ಹೇಳಿ ಕೆಲಸ ಮಾಡಲ್ಲ. ಇವ್ರು ಹೇಗೆಪ್ಪ ಅಂದರೆ ಪರೋಪಕಾರಿ ಆಗಿರ್ತಾರೆ. ಊರಿಗೆ ಉಪಕಾರಿ, ಮನೆಗೆ ಮಾರಿ ಅಂತಕ್ಕಂಥ ಸ್ವಭಾವ ಇರ್ತಕ್ಕಂಥವ್ರು. ಇವ್ರು ಮೊದಲನೇದಾಗಿ ಇವ್ರು ತಿದ್ದುಕೊಳ್ಬೇಕಾಗಿರ್ತಕ್ಕಂಥದ್ದು. ಆಮೇಲೆ ಯಾಕಂದರೆ ಸಮಯದ ಅಭಾವ ಆಗ್ಬೋದು. ಇವ್ರು ಏನೇ ಕೆಲಸ ಮಾಡಿದ್ರು ಮನೆಯವ್ರಿಗೆ ತಿಳಿಸಿ ಹೇಳಬೇಕು, ಹೊರಗಿನವ್ರಿಗೆ ತಿಳಿಸಬಾರ್ದು. ಇವ್ರು ಇವ್ರದ್ದು ಇನ್ನೊಂದು ವೀಕ್ನೆಸ್ ಏನಪ್ಪ ಅಂದರೆ ಎಲ್ಲ ಹೇಳ್ಕೊಂಡ್ಬಿಡ್ತಾರೆ. ನಾನು ಅವ್ರಿಗೆ ಅದು ಮಾಡಿದೆ, ಇವ್ರಿಗೆ ಇದು ಮಾಡಿದೆ, ಅದು ಮಾಡಿದೆ, ಇದು ಮಾಡಿದೆ, ಎಲ್ಲ ಯಾವುದೇ ಕಾರಣಕ್ಕೂ ಹೇಳ್ಬಾರ್ದು. ಯಾವಾಗ ಇವ್ರು ಹೇಳ್ಕೊಳ್ತಾರೋ ಇವ್ರಿಗೆ ಸಿಗಬೇಕಾದದ್ದೆಲ್ಲ ಮಿಸ್ ಆಗುತ್ತೆ.
ರಾಹು ಇವರಿಗೆ ಭಾಳ ಮುಖ್ಯವಾಗಿ ಪ್ರಧಾನವಾಗಿ ಈ ಒಂದು ರಾಶಿಯಲ್ಲಿ ಕೂಡ ಇವತ್ತಿಗೆ ಚತುರ್ಥ ಭಾವದಲ್ಲಿ ರಾಹು ಕೂತ್ಕೊಂಡಿದ್ದಾನೆ. ಹಂಗಾಗಿ ಮನೆಯವರನ್ನು ಬಿಟ್ಟು ಇವರು ಬೇರೆ ಎಲ್ಲರಿಗೂ ಏನಾದರೂ ಹೇಳ್ತಾರೆ ಹೊರತು ಮನೆಯವ್ರಿಗೆ ಹೇಳಲ್ಲ. ಎಲ್ಲ ಮನೆಯವ್ರಿಗೆ ಮುಚ್ಚಿಟ್ಟು ಕೆಲಸ ಮಾಡ್ತಾರೆ, ಮೋಸ ಹೋಗ್ತಾನೆ ಇರ್ತಾರೆ ಇವರು. ಹಾಗಾಗಿ ಇವರೇನೇ ಕೆಲಸ ಮನೆಯವ್ರಿಗೆ ಎಲ್ಲವನ್ನು ಮುಚ್ಚಿಡಬಾರ್ದು, ಹೊರಗಿನವ್ರಿಗೆ ಏನೋ ಹೇಳ್ಬಾರ್ದು. ಈ ಎರಡನ್ನು ಇವರು ಫಾಲೋ ಮಾಡಿದ್ರೆ ಖಂಡಿತ ಇವ್ರ ಬದುಕು ಅದ್ಭುತವಾಗಿರ್ತಕ್ಕಂಥದ್ದು ಆಗುತ್ತೆ. ಖಂಡಿತ ಗುರುಜಿ, ಈ ಕುರಿತು ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಎಲ್ಲಿಂದ ಕರೆ ಮಾಡ್ತಿದ್ದೀರಾ? ಮೇಡಮ್ ನಾವು ವಿಜಯಪುರ ಜಿಲ್ಲೆ ಕೂಡ್ಲಿಗೆ ತಾಲೂಕು ಸರ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಬಗ್ಗೆ ಸ್ವಲ್ಪ ತಿಳ್ಕೊಬೇಕಾಯ್ತು ಮೇಡಮ್. ಓಕೆ, 1ರಿಂದ 30 ಸಂಖ್ಯೆಯನ್ನು ತಿಳಿಸಿ. 29 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ನಮಸ್ಕಾರ, ನಮಸ್ತೆ ಗುರುಗಳೇ. ಹೇಗಿದ್ದೀರಾ? ಚೆನ್ನಾಗದ್ವಿ ಗುರುಜಿ. ಹೇಳಿ, ಏನು ನಿಮ್ಮ ಪ್ರಶ್ನೆ? ಏನು ಪ್ರಶ್ನೆ ಇಲ್ಲ ಗುರುಜಿ. ನಮ್ದು 1977 ಇಸ್ವಿ ಹಾಂ. ನಮ್ಮ ಜನನ ಹ್ಞೂ. ನಮಗೆ ಬುದ್ಧಿ ಬಂದಾಗದ್ದು ನಾವು ಯಾವುದೇ ಕೆಲಸಕ್ಕೆ ಹಾಕಿದ್ರು ಅದು ಅರ್ಧಕ್ಕೆ ನಿಂತು ಬಿಡುತ್ತೆ ಗುರುಜಿ. ಹಾಂ. ಏನ್ ಮಾಡಿದ್ರು ಅದು ವರ್ಕ್ ಆಗ್ತಾ ಇಲ್ಲ. ಏನು ನಿಮ್ಮ ಹೆಸರಂದ್ರಿ? ಚನ್ನಬಸವನ ಗೌಡ. ನಿಮ್ಮ ತಂದೆಯವರು ಏನು ಮಾಡ್ತಾಯಿದ್ರು? ನಮ್ಮ ತಂದೆಯವರು ವ್ಯವಸಾಯ ಮಾಡ್ತಿದ್ರು, ಅವರು ಡೆತ್ ಆಗಿದ್ದಾರೆ. ತಂದೆ ಕರ್ಮಗಳೆಲ್ಲ ಅಲ್ಲಲ್ಲ, ತಂದೆ ನಿಮ್ಮ ತಾತ ತಂದೆ ಇವರೆಲ್ಲ ಒಡನಾಟ ಚೆನ್ನಾಗಿದೆಯಾ? ನಿಮ್ಮೆಲ್ಲರ ಸಂಬಂಧಗಳು ಒಡನಾಟ ಚೆನ್ನಾಗಿದೆಯಾ? ಚೆನ್ನಾಗಿದೆ ಗುರುಜಿ. ಅಣ್ಣ ತಮ್ಮಂದ್ರ ಜೊತೆಲೆಲ್ಲ ಚೆನ್ನಾಗಿದ್ದೀರಾ? ಚೆನ್ನಾಗಿದೆ ಗುರುಜಿ. ಏನು ಸಮಸ್ಯೆಗಳಿಲ್ಲ, ಭಿನ್ನಾಭಿಪ್ರಾಯಗಳೇನಿಲ್ಲ? ಇಲ್ಲ ಇಲ್ಲ. ಓಕೆ, ಹಾಗಿದ್ದಾಗ ಒಂದು ಕೆಲಸ ಮಾಡಿ. ಯಾವುದೋ ದೈವ ಚಿಂತನೆ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಅಂದರೆ ದೇವರಿಗೆ ಸಂಬಂಧಪಟ್ಟ ಹಾಗೆ ಯಾವುದೋ ಶಾಪಗ್ರಸ್ತರಾಗಿದ್ದೀರಾ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ನೀವು ಏನು ಮಾಡಬೇಕಪ್ಪ ಅಂದರೆ ಒಂದು 48 ದಿನಗಳ ಕಾಲ ನಿರಂತರವಾಗಿ ಅರಳಿ ಮರ ಪ್ರದಕ್ಷಿಣೆ ಮಾಡಬೇಕು. ಬಿಡಬಾರ್ದು, ಯಾವುದೇ ಕಾರಣಕ್ಕೂ ಬಿಡಬಾರ್ದು. ಆಮೇಲೆ ಪ್ರತಿ ಶನಿವಾರ ಈಶ್ವರನ ಸನ್ನಿಧಾನದಲ್ಲಿ 9 ದೀಪವನ್ನು ಹಚ್ಚಿ ಅನನ್ಯವಾಗಿ ಈಶ್ವರನ ಸನ್ನಿಧಾನದಲ್ಲಿ 21 ಪ್ರದಕ್ಷಿಣೆ ಹಾಕಬೇಕು ಶನಿವಾರ. ಆಯಿತಾ? ಸಾಧ್ಯವಾದಷ್ಟು ಈಶ್ವರನ ಆರಾಧನೆಯನ್ನು ಮಾಡಿಸಿ ಯಾವುದಾದ್ರೂ ಸಮುದ್ರ ಸ್ನಾನವನ್ನು ಮಾಡಿ. ಏನಪ್ಪ ಅಂದರೆ 48 ದಿವಸ ಅರಳಿ ಮರದ ಪ್ರದಕ್ಷಿಣೆ, ಪ್ರತಿ ಶನಿವಾರ ಈಶ್ವರನ ಸನ್ನಿಧಾನದಲ್ಲಿ 9 ದೀಪ ಇಟ್ಟು ಅನನ್ಯವಾಗಿ 21 ಪ್ರದಕ್ಷಿಣೆ, 3 ತಿಂಗಳಿಗೊಮ್ಮೆ ಸಮುದ್ರ ಸ್ನಾನ. ಈ 3 ಮಾಡಿ ನಿಮಗೊಂದು 6ರಿಂದ 7 ತಿಂಗಳಲ್ಲಿ ಖಂಡಿತ ನಿಮಗೆ ಏನು ಅಂದ್ಕೊಳ್ತಾ ಇದ್ದೀರೋ ಅದೆಲ್ಲವನ್ನು ಕೂಡ ನಿಮಗೆ ದೂರ ಆಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದು ಮಂತ್ರ ಏನಪ್ಪ ಅಂದರೆ ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು. ಇವತ್ತೇ ನೀವು ನವಮಿ ಇದೆ, ನೀವು ಎಲ್ಲ ಕೆಲಸಗಳು ಸಕ್ಸಸ್ ಆಗ್ತಕ್ಕಂಥದ್ದಾಗುತ್ತೆ. ಶ್ರೀರಾಮ ಜಯ ರಾಮ ಜಯ ಜಯ ರಾಮ ಅಂತಕ್ಕಂಥದ್ದು, ಅಥವಾ ಓ ಮುಕುಟರಾಜಂ ಧಾರಯತಿ ಅಂತಕ್ಕಂಥ 2 ಮಂತ್ರ ನಾನು ಪ್ರಾರಂಭದಲ್ಲಿ ಹೇಳಿದ್ದೇನೆ. ಇದನ್ನು ನೀವು ಇವತ್ತಿನಿಂದ ಪ್ರಾರಂಭ ಮಾಡಿ, ನಿಮ್ಮ ಬದುಕಿನಲ್ಲಿ ಖಂಡಿತ ಒಳ್ಳೆಯದಾಗೇ ಆಗುತ್ತೆ. ಒಳ್ಳೆಯದಾಗಲಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳೇ, ಇನ್ನು ವೃಶ್ಚಿಕ ರಾಶಿ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಉದ್ಯೋಗ ಮತ್ತು ಶಿಕ್ಷಣ ಹೇಗಿರುತ್ತೆ ಗುರುಜಿ? ಅದೇ ಇವ್ರದ್ದು, ಯಾಕೆಂದರೆ ಇವ್ರದ್ದು ಸ್ವಲ್ಪ ಲೇಜಿ ನೇಚರ್ ಜಾಸ್ತಿ ಇರುತ್ತೆ, ಇಗ್ನೋರ್ ಜಾಸ್ತಿ ಮಾಡ್ತಾರೆ. ಅದು ತುಂಬ ಡೇಂಜರಸ್ ಇವ್ರಿಗೆ. ಯಾಕೆಂದರೆ ಕೆಲಸದಲ್ಲೇ ತುಂಬ ಪ್ರಾಮಾಣಿಕರು ಇರ್ತಾರೆ. ಇವ್ರಿಗೆ ಪ್ರಾಮಾಣಿಕತೆ ಅಂತಕ್ಕಂಥದ್ದಕ್ಕೆ ಹೇಳಿದ್ರೆ ನಾನು ಹೇಳಿದ್ದು, ಪ್ರಾಮಾಣಿಕತೆಗೆ ಧೈರ್ಯಕ್ಕೆ ಇನ್ನೊಂದು ಹೆಸರೇ ವೃಶ್ಚಿಕ ರಾಶಿಯವರು. ಭಾವನಾತ್ಮಕ ಜೀವಿಗಳು ಆ್ಯಕ್ಚುಲಿ ಹೇಳ್ಬೇಕಾದ್ರೆ. ಏನಂದರೆ ಉದ್ಯೋಗದಲ್ಲಿ ಈಗ ಹೇಳಿದ್ನಲ್ವ, ಇವ್ರದ್ದು ಏನು ವೀಕ್ನೆಸ್ ಅಪ್ಪ ಅಂದರೆ ಇವ್ರದ್ದೊಂದು ಸಣ್ಣ ಇವತ್ತು ಏನು ಊಟ ಮಾಡಿದೆ ಅನ್ನೋದರಿಂದ ಇದ್ದು ಎಷ್ಟೊತ್ತಿಗೆ ಎದ್ದೇಳಿದೆ ಅನ್ನೋದರಿಂದ ಹಿಡಿದು ಎಲ್ಲವನ್ನು ಕೂಡ ಇನ್ನೊಬ್ರಿಗೆ ಹೇಳ್ಕೊಂಡ್ಬಿಟ್ರೆ ಸಮಾಧಾನ ಅವ್ರಿಗೆ. ಆ ಒಂದು ಪ್ರವೃತ್ತಿ ಇರತಕ್ಕಂಥವ್ರು ಆಗ್ತಾರೆ. ಆದರೆ ರಾಶಿ ಫಲಗಳು ಬೇರೆ ಇರುತ್ತೆ. ಇಲ್ಲಿ ಮುಖ್ಯವಾಗಿ ಏನಪ್ಪ ಅಂದರೆ ನಕ್ಷತ್ರಗಳ ಸಂಯೋಜನೆ ಇದೆ ಅಲ್ವಾ. ಜ್ಯೇಷ್ಠ ನಕ್ಷತ್ರಕ್ಕೂ ಅನುರಾಧ ನಕ್ಷತ್ರಕ್ಕೂ ವಿಶಾಖ ನಕ್ಷತ್ರಕ್ಕೂ ಲಾಟ್ ಆಫ್ ಡಿಫ್ರೆಂಟ್ ಇರುತ್ತೆ. ವಿಶಾಖ ನಕ್ಷತ್ರ ನೋಡಿ, ಒಂದೇ ರಾಶಿಯಲ್ಲಿ ಇರ್ತಕ್ಕಂಥವ್ರು 3 ಗುಣಗಳಲ್ಲಿ ಇರ್ತಾರೆ. ವಿಶಾಖ ನಕ್ಷತ್ರದಲ್ಲಿ ಇರ್ತಕ್ಕಂಥವ್ರು ಬಹಳ ಮುಖ್ಯವಾಗಿ ಏನಾಗುತ್ತೆ, ಅವರು ಸೌಮ್ಯವನ್ನು ಪಾಲನೆ ಮಾಡ್ತಾರೆ, ಹೆಚ್ಚು ಮಾತನಾಡ್ಲಿಕ್ಕೆ ಹೋಗಲ್ಲ. ನಾವು ವೃಶ್ಚಿಕ ರಾಶಿಯಲ್ಲಿ ಕೆಲವು ಗಾಂಭೀರ್ಯತೆ ಇರ್ತಕ್ಕಂಥದ್ದು ಆಗಿರುತ್ತೆ. ಈಗ ಪೊಲೀಸರೆಲ್ಲ ಯಾಕೆಂದರೆ ಈಗ ನಾವು ಡಿಟೆಕ್ಟಿವ್ಸ್ ಅಂತ ಏನು ಕರಿತೀವೋ, ಡಿಟೆಕ್ಟಿವ್ ಕೆಲಸ ಮಾಡಲಿಲ್ಲ ಅಂದರೆ ಅವ್ರು ಏನು ಮಾಡಲಿಕ್ಕೆ ಆಗೋದೇ ಇಲ್ಲ. ಒಬ್ಬ ಜ್ಯೋತಿಷಿಗೂ ಕೂಡ ಡಿಟೆಕ್ಟಿವ್ ಕೆಲಸ ಯಾಕೆಂದರೆ ಎಲ್ಲ ನಕಾರಾತ್ಮಕ, ಯಾಕೆಂದರೆ ಇವ್ರು ಬೇಗ ನಕಾರಾತ್ಮಕ ಗುಣಗಳನ್ನು ತುಂಬ್ಕೊಂಡ್ಬಿಡ್ತಾರೆ. ಇವ್ರು ಬೇಗ ಮೂಡಿ ಪರ್ಸನ್ಸ್ ಅಂತ. ಏನಂದರೆ ಇದು ಹಿಂಗಾಯ್ತಲ್ವಾ, ಇವ್ರು ನಮ್ಮನ್ನು ಈ ಥರ ತೇಜೋವಧೆ ಮಾಡಿಬಿಟ್ರಲ್ಲ ಅಂತ ಬೇಗ ಅವರನ್ನು ಅಗ್ರೆಸಿವ್ ಆಗ್ತಕ್ಕಂಥವ್ರು ಆಗ್ತಾರೆ. ಫಸ್ಟ್ ಆಫ್ ಆಲ್ ಇವ್ರು ಅಗ್ರೆಸಿವ್ ನೇಚರನ್ನು ಬಿಡಬೇಕು. ಅದರಲ್ಲಿ ಎಸ್ಪೆಷಲಿ ವಿಶಾಖ ನಕ್ಷತ್ರದವ್ರು ಆ ಥರ ಆದರೆ, ಅನುರಾಧ ನಕ್ಷತ್ರದವ್ರು ಏನಪ್ಪ ಅಂದರೆ ವಿಪರೀತವಾಗಿ ಮಾತನಾಡ್ತಕ್ಕಂಥವ್ರು ಆಗ್ತಾರೆ. ಎಲ್ಲರೂ ನನಗೆ ಬೇಕು ಅಂತಕ್ಕಂಥ ಸದ್ಭಾವನೆ ಇಟ್ಕೊಂಡಿರ್ತಕ್ಕಂಥವ್ರು ಆಗ್ತಾರೆ. ಜ್ಯೇಷ್ಠ ನಕ್ಷತ್ರಕ್ಕೆ ಬಂದಾಗ ಇವರೆಲ್ಲವನ್ನು ಬ್ಯಾಲೆನ್ಸಿಂಗೇ ಮಾಡ್ತಾರೆ. ಎಲ್ಲಿ ನನಗೆ ಲಾಭ ಇದೆಯೋ ಅಲ್ಲೇ ಇವರು ಹುಡುಕ್ತಾರೆ, ಲಾಭ ಇರೋದನ್ನು ಮಾತ್ರ ಹುಡುಕ್ತಾ ಇರ್ತಕ್ಕಂಥವ್ರು ಆಗ್ತಾರೆ. ನೋಡಿ, ಆ ಒಂದು ರಾಶಿಯಲ್ಲಿ 3 ನಕ್ಷತ್ರಗಳ ಮೇಲೆ ಇಷ್ಟು ಪ್ರಭಾವ ಇರತಕ್ಕಂಥದ್ದಾಗಿರುತ್ತೆ. ವೃತ್ತಿಗೆ ಬಂದಾಗ ಮಾತನಾಡ್ತಾ ಹೋಗೋಣ. ಒಬ್ರು ಕಾಲರ್ ಇದ್ದಾರೆ ಕೊಳ್ಳೇಗಾಲದಿಂದ, ಉಮಾ ಅಂತ. ನಮಸ್ತೆ. ನಮಸ್ತೆ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು?
ನಾನು ನನ್ನ ಅಳಿಯನ್ ಬಗ್ಗೆ ತಿಳ್ಕೊಬೇಕಾಯ್ತು ಮೇಡಮ್. ನಾನು ಜ್ಯೇಷ್ಠ ನಕ್ಷತ್ರದವಳು, ಓಕೆ. ವೃಶ್ಚಿಕ ರಾಶಿಯವಳು. 1ರಿಂದ 30 ಸಂಖ್ಯೆಯನ್ನ ತಿಳಿಸಿಮ್ಮ. 9 ಮೇಡಮ್. ಗುರುಗಳಿದ್ದಾರೆ, ಮಾತನಾಡಿ. ಹಲೋ ಗುರುಗಳೇ, ನಮಸ್ಕಾರ ಗುರುಗಳೇ. ನಮಸ್ಕಾರ ತಾಯಿ, ಹೇಗಿದ್ದೀರಾ? ಅಯ್ಯೋ ಏನು ಗುರುಗಳೇ, ತುಂಬಾ ಅವಮಾನ ಗುರುಗಳೇ. ಅಳಿಯನಿಂದ ತುಂಬಾ ಅವಮಾನ ಪಟ್ಬಿಟ್ಟಿದ್ದೀನಿ ನಾನು. ಈಗ್ಲೂ ಮನೆಗೂ ಬರಲ್ಲ. ಓ, ಮಗ ಅಳಿಯನಿಂದ ಅವಮಾನ ಪಡ್ತಾ ಇದ್ದೀರಾ? ಹ್ಮ್ ಗುರುಗಳೇ, ತುಲಾ ರಾಶಿ ಅವ್ರದ್ದು ವಿಶಾಖ ನಕ್ಷತ್ರ, ನಂದು ವೃಶ್ಚಿಕ ರಾಶಿ ಜ್ಯೇಷ್ಠ ಕರೆಕ್ಟ್ ಅಲ್ವಾ? ಅಲ್ಲೇ ಇದೆ ಅಲ್ವಾ? ಈಗ ತುಲಾ ರಾಶಿಗೆ ಶುಕ್ರನ ಅಧಿಕಾರಕನಾಗ್ತಾನೆ. ಎಕ್ಸ್ಪೆಕ್ಟೇಷನ್ ಜಾಸ್ತಿ ಇರುತ್ತೆ ನಿಮ್ಮ ಕಡೆಯಿಂದ. ನೀವೇನು ಸರಿಯಾಗಿ ಮಾಡದೇ ಇದ್ದಾಗ ಅದರಿಂದ ಗೊಂದಲಗಳು ಉಂಟಾಗುತ್ತೆ, ಜಗಳಗಳು ಬರ್ತಕ್ಕಂಥದ್ದಾಗಿರುತ್ತೆ. ನಿಮ್ಮ ಲಗ್ನಕ್ಕೆ ವೇಲಗ್ನ ಆಯ್ತಲ್ಲಮ್ಮ ಅವ್ರದ್ದು. ಹಾಗಾಗಿ ಏನಾಗುತ್ತೆ, ಮಗಳದಲ್ಲ, ಮಗಳ ಜಾತಕಕ್ಕೆ ಹೇಳ್ತಲ್ಲ, ಮಗಳನ್ನೊಟ್ಟಿಗೆ ಚೆನ್ನಾಗಿದ್ದಾರಾ? ಅವ್ರು ಅಂದ್ರೆ ಅವಳು ಅವನ್ನ ಬಿಟ್ಟು ಬರ್ತಿಲ್ಲ. ಎಷ್ಟೇ ಚುಚ್ಚು ಮಾತಾಡೋದು ಬಿಟ್ಟು ಬಂದ್ಬಿಟ್ಟಿದ್ದಾರಾ? ಬಿಟ್ಬಿಟ್ಟಿದ್ದಾರೆ, ಮಾತಾಡ್ತಿಲ್ಲ. ಅಲ್ಲ, ಜೊತೆಲಿ ಇದ್ದಾರಾ ಬಿಟ್ಬಿಟ್ಟು ದೂರ ಇದ್ದಾರಾ? ಇಬ್ರು ಜೊತೆಲಿದ್ದಾರೆ. ಅಂದ್ರೆ ಈ ಎಸ್ಪೆಷಲಿ ಏನಪ್ಪಾ ಅಂದ್ರೆ ಈ ವೃಶ್ಚಿಕ ರಾಶಿಯವ್ರಿಗೆ ಪ್ರಭಾವವಾಗಿ ಏನಪ್ಪಾ ಅಂದ್ರೆ, ಹಲೋ ಕೇಳಿಸ್ತಿದ್ಯಾ? ಕೇಳಿಸ್ತಿದೆ ಗುರುಗಳ. ಅಮ್ಮ, ನೀವು ಒಮ್ಮೆ ಯಾಕಂದ್ರೆ ಇದು ಸಂದರ್ಭಾಚಿತವಾಗಿ ಬರ್ತಕ್ಕಂಥದ್ದು ವೈಯಕ್ತಿಕ ಜಾತಕಗಳು ಪರಿಶೀಲನೆ ಮಾಡಿದಾಗ ಅದರಲ್ಲಿ ಏನಾದರೂ ಬೇರೆ ಬೇರೆ ಇರ್ಬೋದು. ಅದಕ್ಕೆ ನಾವು ತೀಕ್ಷ್ಣವಾಗಿ ನಿಮಗೆ ಆನ್ಸರನ್ನು ಮಾಡ್ಬೋದು ಅಥವಾ ಉತ್ತರವನ್ನು ಕೊಡ್ಬೋದಾಗುತ್ತೆ. ಇದೇನೆಂದರೆ ಸಹಜವಾಗಿರ್ತಕ್ಕಂಥದ್ದು. ಈ ಥರ ಸಂಬಂಧಗಳಲ್ಲಿ ಸಮಸ್ಯೆಗಳು ಬಂದಾಗ ಏನು ಮಾಡಬೇಕಪ್ಪ ಅಂದರೆ, ಲಕ್ಷ್ಮೀನಾರಾಯಣರನ್ನು ಬಲವಾಗಿ ಹಿಡ್ಕೊಳ್ಬೇಕು, ಸೂರ್ಯನಾರಾಯಣನನ್ನು ಬಲವಾಗಿ ಹಿಡ್ಕೊಳ್ಬೇಕು. ಪ್ರತಿ ಹುಣ್ಣಿಮೆ ದಿವಸ ಅಮ್ಮನವರ ಸನ್ನಿಧಾನಕ್ಕೆ ಹೋಗಬೇಕು. ಈ 4 ಕೆಲಸಗಳು ಮಾಡಿಕೊಂಡ್ರೆ ನಿಮಗೊಬ್ಬರಿಗೆ ಅಂತಕ್ಕಂಥದ್ದಲ್ಲ, ಪ್ರತಿಯೊಬ್ಬರಿಗೂ ತಿಳಿಸ್ತಾ ಇರತಕ್ಕಂಥದ್ದು. ಸಂಬಂಧಗಳಲ್ಲಿ ಒಡಕುಗಳು ಬಂದಾಗ ಮೊದಲನೇದಾಗಿ ಲಕ್ಷ್ಮೀನಾರಾಯಣರನ್ನು ಅನನ್ಯವಾಗಿ ಪ್ರಾರ್ಥನೆ ಮಾಡಬೇಕು. ನಿತ್ಯ ಸೂರ್ಯ ನಮಸ್ಕಾರ ಮಾಡಿ. ಇನ್ನೊಂದು ಏನಪ್ಪ ಅಂದರೆ, ಹುಣ್ಣಿಮೆ ದಿವಸ ಗೋಮಾತೆ ಸೇವೆಯನ್ನು ಮಾಡ್ತಕ್ಕಂಥದ್ದು, ಅಥವಾ ದಂಪತಿಗಳನ್ನು ಸತ್ಕರಿಸ್ತಕ್ಕಂಥದ್ದು, ಹಿರಿಯ ಸುಮಂಗಲಿಯರನ್ನು ಸತ್ಕರಿಸ್ತಕ್ಕಂಥದ್ದು, ಅಮ್ಮನವರ ದರ್ಶನ ಮಾಡ್ತಕ್ಕಂಥದ್ದು. ಈ ಕೆಲಸ ಮಾಡಿಕೊಂಡ್ರೆ ಖಂಡಿತ ನಿಮ್ಮ ಬದುಕಿನಲ್ಲಿ ಬದಲಾವಣೆ ಆಗ್ತಕ್ಕಂಥದ್ದಾಗಿರುತ್ತೆ. ಜೊತೆಗೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿದಾಗ ಇನ್ನಷ್ಟು ಏನಾದರೂ ವಿಷಯ ಬೇರೆ ವಿಚಾರಗಳಿದ್ದರೆ ತಿಳಿಸ್ಲಿಕ್ಕೆ ಸಾಧ್ಯ ಆಗುತ್ತೆ ಅಮ್ಮ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಮತ್ತೊಬ್ಬರು ಕಾಲರ್ ಇದ್ದಾರೆ ಮಂಡ್ಯದಿಂದ, ಯಶೋಧ ಅಂತ. ನಮಸ್ತೆ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ತಿಳ್ಕೊಬೇಕಿತ್ತು? ನಮ್ಮ ಮಗನ ಬಗ್ಗೆ ಮೇಡಮ್. ಓಕೆ. 1ರಿಂದ 30 ಸಂಖ್ಯೆಯನ್ನು ತಿಳಿಸಿಮ್ಮ. 9 ಮೇಡಮ್. ಟಿವಿ ವಾಲ್ಯೂಮ್ನ ಮ್ಯೂಟ್ ಮಾಡಿ ಮಾತಾಡಿ. ನಮಸ್ಕಾರ. ನಮಸ್ಕಾರ ಅಮ್ಮ, ಏನು ನಿಮ್ಮ ಪ್ರಶ್ನೆ? ಹೇಗಿದ್ದೀರಾ? ಚೆನ್ನಾಗಿದ್ದೀವಿ ಸರ್. ನಮ್ಮ ಮಗ ಮದುವೆ ಸೆಟ್ ಆಯ್ತಾ ಇಲ್ಲ ಸಮಯಕ್ಕೆ. ಏನು ಹೆಸರು? ಮಹೇಶ್ ಅಂತ. ಮಹೇಶ್ ಅಂತನಾ? ಹೌದು ಸರ್. ಮಖ ನಕ್ಷತ್ರ ಸಿಂಹರಾಶಿನಾ? ಇಲ್ಲ, ಅವನು ಇದ್ರ ಪ್ರಕಾರ ಮಿಥುನ ರಾಶಿ, ಮೃಗಶಿರ ನಕ್ಷತ್ರ. ಮೃಗಶಿರ ನಕ್ಷತ್ರನಾ? ಒಂದು ಕೆಲಸ ಮಾಡಿ, ಜಾತಕದಲ್ಲಿ ಸಮಸ್ಯೆ ಅಂತಕ್ಕಂಥದ್ದು ತೋರಿಸ್ತದೆ. ಎಷ್ಟು ವಯಸ್ಸೀಗ? ಒಂದು ಆಲೆ 39. ಅಮ್ಮ, ನೀವು ಒಮ್ಮೆ ನಮ್ಮ ಕಚೇರಿನ ಸಂಪರ್ಕಿಸಿ. ಯಾಕೆಂದರೆ ಇಷ್ಟು ಸಮಯದ ಅಭಾವ ಇರುತ್ತೆ. ಯಾಕಂದರೆ 39 ವರ್ಷ ಅಂದರೆ ನೋಡ್ಬೇಕು ಅವ್ರಿಗೆ ಏನಾದರೂ ಯೋಗ ಇದೆಯಾ, ಯೋಗ ಇಲ್ವಾ. ಇಲ್ಲಿ ನೀವು ತಿಳಿಸಿರ್ತಕ್ಕಂಥ ಸಂಖ್ಯೆಗೆ ಆಧಾರವಾಗಿ ಸ್ತ್ರೀ ಶಾಪ ಅಂತಕ್ಕಂಥದ್ದು ತೋರಿಸ್ತಾ ಇದೆ. ಆದರೆ ನೀವು ನಮ್ಮ ಕಚೇರಿಯನ್ನು ಸಂಪರ್ಕಿಸಿದ್ರೆ ನಿಮಗೆ ವಿವರವಾಗಿ ತಿಳಿಸ್ತೀನಮ್ಮ. ಒಳ್ಳೆಯದಾಗಲಿ ತಾಯಿ. ಧನ್ಯವಾದ ಕರೆ ಮಾಡಿದ್ದಕ್ಕಾಗಿ. ಗುರುಗಳ ಏನು ವೃಶ್ಚಿಕ ರಾಶಿಯ ಬಗ್ಗೆ ಮಾತನಾಡ್ತಾ ಇದ್ವಿ. ಅವರ ಆದಾಯ ಮತ್ತು ವ್ಯಯ ಹೇಗಿರುತ್ತೆ ಗುರುಜಿ ಈ ವರ್ಷ? ಆದಾಯ ಚೆನ್ನಾಗಿರುತ್ತೆ. ಈ ವರ್ಷ 2026 ಬಹಳ ಮುಖ್ಯವಾಗಿ ಪಂಚಮಕ್ಕೆ ಪೂರ್ವಪುಣ್ಯ ಸ್ಥಾನಕ್ಕೆ ಶನಿ ಕೂತ್ಕೊಂಡಿದ್ದಾನೆ. ವೃಶ್ಚಿಕ ರಾಶಿಯವರಿಗೆ ತೃತೀಯ ಚತುರ್ಥಾಧಿಪತಿ 4ನೇ ಭಾವದಲ್ಲಿ ರಾಹು ಇರತಕ್ಕಂಥದ್ದು. ಏನಾಗುತ್ತೆ, ಸ್ವಲ್ಪ ಕುಟುಂಬದವರಿಂದ ಹೆಚ್ಚಿನ ರೀತಿಯಲ್ಲಿ ಇವರು ಅಂದರೆ ಕಷ್ಟ ಅನುಭವಿಸ್ತಕ್ಕಂಥವ್ರು ಆಗ್ತಾರೆ. ಯಾಕೆಂದರೆ ಇವರು ಹೋಗುವ ಮಾರ್ಗ ಮನೆಯಲ್ಲಿ ಸಮಾಧಾನ ಇಲ್ಲದೆ ಇರತಕ್ಕಂಥದ್ದಾಗಿರುತ್ತೆ. ಇವರು ತಗೊಳ್ಳೋ ನಿರ್ಧಾರಗಳು, ಇವರು ಮಾಡುವ ಕೆಲಸ ಕಾರ್ಯಗಳ ಮೇಲೆ ಮನೆಯಲ್ಲಿ ಸ್ವಲ್ಪ ಜಿಜ್ಞಾಸೆಗಳಿರ್ತಕ್ಕಂಥದ್ದು. ಎರಡನೇದಾಗಿ ಏನಪ್ಪ ಅಂದರೆ, ಇವರು ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು ದೇವರ ಉಪಾಸನೆಯನ್ನು ಮಾಡಬೇಕು. ಇವರು ಎಷ್ಟು ದೇವರನ್ನು ಅನನ್ಯವಾಗಿ ನಂಬ್ತಾರೆ. ದಶಮದಲ್ಲಿ ಕೇತು ಇರೋದರಿಂದ ಏನು ಮಾಡ್ತಾನೆ, ವೈರಾಗ್ಯವನ್ನು ಕೊಡ್ತಾನೆ. ಯಾವುದರಲ್ಲೂ ಕೂಡ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದು. ಈ ವೃತ್ತಿಯಲ್ಲಿ ಕೆಲಸ ಮಾಡ್ತಾ ಇರ್ತಕ್ಕಂಥವ್ರಿಗೆ ಅವ್ರಿಗೆ ಎಂಥ ಸ್ಥಾನ ಸಿಕ್ಕಿದ್ರು ಇನ್ನಷ್ಟು ಮಾಡಬೇಕು. ಯಾಕೆಂದರೆ ಇವ್ರಿಗೆ ಸಿಕ್ಕಾಪಟ್ಟೆ ಎನರ್ಜಿ ಇರತಕ್ಕಂಥವ್ರು ಆಗ್ತಾರೆ. ಹಾಗಾಗಿ ದೇವರನ್ನು ನಿತ್ಯ ನಿರಂತರವಾಗಿ ದೇವರ ಉಪಾಸನೆ ಮಾಡೋದ್ರಿಂದ, ದೇವರ ದರ್ಶನ ಮಾಡೋದ್ರಿಂದ, ಅದರಲ್ಲೂ ಕೂಡ ಆಂಜನೇಯ, ಸುಬ್ರಹ್ಮಣ್ಯ, ಗಣಪತಿ
ಯಾಕಂದರೆ ಕೇತು ದಶಮದಲ್ಲಿ ಇರೋದ್ರಿಂದ ಇವರು ಲಗ್ನಕ್ಕೂ ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯನ ಆಗಿರೋದ್ರಿಂದ ಈ ಮೂರರ ಸಂಯೋಜನೆಯಲ್ಲಿ ಪ್ರತಿನಿತ್ಯವೂ ಕೂಡ ದೇವಸ್ಥಾನಕ್ಕೆ ಹೋಗೋ ಅಭ್ಯಾಸವನ್ನು ವೃಶ್ಚಿಕ ರಾಶಿಯವರು ಯಾರೇ ಆದರೂ ಕೂಡ ನಿತ್ಯ ದೇವಸ್ಥಾನಕ್ಕೆ ಹೋಗೋದ್ರಿಂದ ಅಥವಾ ದೇವಸ್ಥಾನದ ಸಮೀಪದಲ್ಲಿರೋದ್ರಿಂದ ಇವ್ರಿಗೇನಾಗುತ್ತೆ ವೃದ್ಧಿ ಆಗ್ತಕ್ಕಂಥದ್ದಾಗಿರುತ್ತೆ. ಇಲ್ಲ ಅಂದರೆ ಇವರು ಬೇಗ ಮೂಡಿ ಆಗಿಬಿಡ್ತಾರೆ, ಎಲ್ಲೂ ನಿಲ್ಲಕ್ಕೆ ಅವ್ರ ಕೈಲಿ ಆಗೋದೇ ಇಲ್ಲ. ಯಾಕೆಂದರೆ ಅವ್ರು ತಗೊಳ್ಳುವ ನಿರ್ಧಾರಗಳಿಂದ ಅವ್ರಿಗೆ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಯಾಕೆಂದರೆ ಅವರು ಸತ್ಯವಾದಿಗಳಾಗಿರ್ತಾರೆ, ನಿಷ್ಠಾಪರರಾಗಿರ್ತಾರೆ. ಈಗ ಪ್ರಪಂಚ ಇರತಕ್ಕಂಥದ್ದು ಸತ್ಯವಾದಿಗಳಿಗೆ ನಿಷ್ಠಪರರಿಗೆ ಇವತ್ತು ತುಂಬ ಕಷ್ಟ ಆಗ್ತಕ್ಕಂಥದ್ದಾಗಿರುತ್ತೆ. ಇವರು ಸ್ಟ್ಯಾಂಡ್ ಏನಪ್ಪ ಅಂದರೆ ಅದೇ ಆಗಿರುತ್ತೆ. ಆಗಿದ್ದಾಗ ಏನು ಮಾಡಬೇಕು, ಸ್ವಲ್ಪ ಆಲೋಚನಾ ವಿಧಾನದಲ್ಲಿ ಬದಲಾವಣೆಯನ್ನು ಮಾಡ್ಕೊಳ್ಬೇಕು. ನಾನು ಹೇಳಿದ್ನಲ್ವಾ, ಅವ್ರ ಕಾಯಕದ ಕೆಲಸಕ್ಕೆ ಮಾತ್ರ ಅವ್ರು ಸೀಮಿತವಾದ ಮನಸ್ಥಿತಿಯನ್ನು ಇಟ್ಕೊಳ್ಬೇಕು. ಎಲ್ಲವನ್ನೂ ನನಗೆ ಬೇಕು, ನಿಂದೇನು ಸಮಸ್ಯೆ ನಿನ್ನೆ ಇದೆಯಾ ಬೇರೆಯವ್ರ ಬಗ್ಗೆ ಇವರು ಚಿಂತೆ ಮಾಡೋದನ್ನು ಬಿಡಬೇಕು. ಅದಕ್ಕೆ ಇವರು ಯಾವಾಗ ಎಲ್ಲಿ ತನಕ ಕುಟುಂಬವನ್ನು ಇವರು ಸತ್ಕರಿಸೋದಿಲ್ವೋ ಅಲ್ಲಿ ತನಕ ಇವರು ಬದುಕು ಡೋಲಾಯಮಾನವಾಗಿರುತ್ತೆ. ಆಯಿತಾ? ಹಾಗಾಗಿ ಈ ವೃಶ್ಚಿಕ ರಾಶಿಯವರು ಬಹಳ ಮುಖ್ಯವಾಗಿ ಉದ್ಯೋಗದಲ್ಲಿ ಗಮನ ವಹಿಸಬೇಕು, ಆರೋಗ್ಯದ ಕಡೆ ಗಮನ ವಹಿಸಬೇಕು. ಬಹಳ ಮುಖ್ಯವಾಗಿ ಆರೋಗ್ಯಕ್ಕೆ ತುಂಬ ಸಮಸ್ಯೆಗಳಾಗ್ತಕ್ಕಂಥದ್ದಾಗಿರುತ್ತೆ. ಇನ್ನೊಂದೇನಪ್ಪ ಅಂದರೆ ತೃತೀಯ ಚತುರ್ಥಾಧಿಪತಿ ಆದಂತಹ ಶನಿ ಪಂಚಮದಲ್ಲಿದ್ದಾನೆ. ಆಯಿತಾ? ಪಂಚಮದಲ್ಲಿದ್ದಾಗ ಏನಾಗುತ್ತೆ, ಬಹಳ ಮುಖ್ಯವಾಗಿ ನಾವು ಗಮನಿಸಿದಾಗ ಮಕ್ಕಳಿಂದ ಏನು ಅಂದರೆ ಸ್ಯಾಟಿಸ್ಫ್ಯಾಕ್ಷನ್ ಇಲ್ಲದೆ ಇರತಕ್ಕಂಥದ್ದು, ಸಂತಾನಕ್ಕೆ ಪ್ರಯತ್ನ ಪಡ್ತಾ ಇದ್ದರೆ ಅದು ವಿಳಂಬ ಆಗ್ತಾ ಇರ್ತಕ್ಕಂಥದ್ದು. ಅದೇ ನಂತರದಲ್ಲಿ ಏನಪ್ಪ ಅಂದರೆ ಬಹಳ ಮುಖ್ಯವಾಗಿ ಗಮನಿಸಬೇಕಾಗಿರ್ತಕ್ಕಂಥದ್ದು, ಇವರು ಯಾವ ವಿಚಾರವನ್ನು ಅಂದ್ಕೊಳ್ತಾರೋ ಅದು ಇವ್ರಿಗೆ ನೆರವೇರಲ್ಲ. ಆಮೇಲೆ ದಾಂಪತ್ಯದಲ್ಲೂ ಕೂಡ ತುಂಬ ಬಿರುಕುಗಳಿರ್ತಕ್ಕಂಥದ್ದಾಗಿರುತ್ತೆ, ಬೇಗ ಬಿಟ್ಟು ಹೊರಟೋಗ್ತಾರೆ. ಇವರು ಎಲ್ಲರನ್ನೂ ಕೂಡ ತಿರಸ್ಕರಿಸುವಂಥ ಅದೇ ಅವ್ರಿಗೆ ಮೈನಸ್ ಏನಪ್ಪ ಅಂದರೆ ಆ ಮೂಮೆಂಟಲ್ಲಿ ಇನ್ಸ್ಟೆಂಟ್ ಮೂಮೆಂಟಲ್ಲಿ ತಿರಸ್ಕರಿಸ್ಬಿಟ್ಟು ಹೊರಟೋಗ್ತಾರೆ, ಮತ್ತು ತಿರುಗಿ ನೋಡಲ್ಲ. ಆ ಥರ ಸ್ವಭಾವ ವ್ಯಕ್ತಿತ್ವಗಳಿರ್ತಕ್ಕಂಥದ್ದು. ಬಹಳ ಮುಖ್ಯವಾಗಿ ಇವ್ರಿಗೆ ಇನ್ನೊಂದು ಏನಪ್ಪ ಅಂದರೆ ಇವರು ಯಾವುದೇ ಕಾರಣಕ್ಕೂ ಈ ವರ್ಷದಲ್ಲಿ ಅವರು ಆಹಾರ ಪದ್ಧತಿ ಅವ್ರ ವಿಚಾರ, ಆದರೆ ಚಿಕನನ್ನು ತಿನ್ನಬಾರ್ದು. ಮಟನ್ ತಿನ್ಕೊಳ್ಳಿ, ಚಿಕನ್ ಅಂತಕ್ಕಂಥದ್ದು, ಯಾಕಂದರೆ ರಾಹು ಚತುರ್ಥ ಭಾವದಲ್ಲಿ ಕೂತ್ಕೊಂಡಿರೋದ್ರಿಂದ, ದಶಮಕ್ಕೆ ಕೇತು ಇರೋದ್ರಿಂದ ಯಾವುದೇ ಕಾರಣಕ್ಕೂ ಚಿಕನ್ಗೆ ಸಂಬಂಧಪಟ್ಟಿರತಕ್ಕಂಥದ್ದನ್ನು ತಿನ್ನಬಾರ್ದು. ಇನ್ನು ಬೇರೆ ಎಲ್ಲ ತಿನ್ಕೊಳ್ಳಿ, ಅದಕ್ಕೆ ಪ್ರಶ್ನೆ ಇಲ್ಲ. ಇದಕ್ಕೆ ಯಾಕೆ ನೆಗೆಟಿವ್ ಆಗುತ್ತೆ ಅಂದರೆ ರಾಹು ಬಿಕಾಸ್ ಆಫ್ ಇವ್ರಿಗೇನು ಮಾಡ್ತಾನೆ, ಈಗ ಕುಜನ ಜೊತೆಗೆ ರಾಹು ಸೇರಿದಾಗ ಎಲ್ಲ ಅವಘಡಗಳು ಸಂಭವಿಸುತ್ತೆ. ಶನಿ ಜೊತೆ ರಾಹು ಪ್ರಕೃತಿ ವಿಕೋಪಗಳಾಗ್ತಕ್ಕಂಥದ್ದು. ಹಾಗೆ ಇವ್ರ ಬದುಕಿನಲ್ಲಿ ವಿಕೋಪಗಳು ಬರ್ತಕ್ಕಂಥದ್ದು ಆಗುತ್ತೆ. ಹಾಗಾಗಿ ಆ ಚಿಕನನ್ನು ತಿನ್ನೋದನ್ನು ಬಿಡಬೇಕು. ಮೊದಲನೇದಾಗಿ ದೇವರ ಉಪಾಸನೆ ಇಟ್ಕೊಳ್ಬೇಕು. ನಿಷ್ಠಪರರು, ಯಾಕಂದರೆ ನಿತ್ಯ ನಿರಂತರವಾಗಿ ಸತ್ಯವಾದಿಗಳು ನಿಷ್ಠಪರರಾಗಿದ್ದರೂ ಕೂಡ ಇವ್ರಿಗೆ ಯಾಕೆ ಅವಮಾನ ಆಗ್ತಾ ಇರತಕ್ಕಂಥದ್ದು ಅಂದರೆ ಇವರು ತಗೊಳ್ಳುವಂಥ ನಿರ್ಧಾರಗಳಿಂದ. ಹಾಗಾಗಿ ಜಾಬನ್ನು ಯಾವುದೇ ಕಾರಣಕ್ಕೂ ಬದಲಾಯಿಸಬಾರ್ದು. ವಿವಾಹಕ್ಕೆ ಸಂಬಂಧಪಟ್ಟ ಹಾಗೆ ಕೂಡ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥದ್ದು ಆಗಿರುತ್ತೆ. ಸಂತಾನಕ್ಕೂ ವಿಳಂಬ ಆಗ್ತಕ್ಕಂಥದ್ದು. ಒಟ್ಟಾರೆಯಾಗಿ ಏನನ್ನು ಇವ್ರನ್ನ ಗಮನಿಸ್ಬೋದು ಅಂದರೆ 50-50 ಇರ್ಬೋದು. ಆದಾಯ ಬರ್ತಾ ಇರ್ಬೋದು, ಬಟ್ ಇವ್ರ ಹತ್ರ ಇರಲ್ಲ, ಯಾವುದೇ ಕಾರಣಕ್ಕೂ ನಿಲ್ಲಲ್ಲ. ಇವ್ರು ಎಷ್ಟೇ ಕೋಟಿ ರೂಪಾಯಿ ಸಂಪಾದನೆ ಮಾಡಿದ್ರು ಬರೀ ಕೈಲೇ ಇರ್ತಾರೆ. ಯಾಕಂದರೆ ಇವ್ರಿಗಿಂತ ಇವರು ಇನ್ನೊಬ್ಬರಿಗೆ ಒಂದು ಉಪಕಾರ ಮಾಡತಕ್ಕಂಥದ್ದು ಹೆಚ್ಚಿನ ಮಾತ್ರದಲ್ಲಿ ಮಾಡೋದ್ರಿಂದ ಇವ್ರ ಹತ್ರ ಏನು ಇಟ್ಕೊಳ್ಳಿಕ್ಕೆ ಸಾಧ್ಯನೇ ಆಗಲ್ಲ. ಖಂಡಿತ ಗುರುಜಿನ ಯಾವ ದೇವರ ಉಪಾಸನೆ ಮಾಡಿದ್ರೆ ಉತ್ತಮ ಅಂತ ಹೇಳ್ತಾರೆ? ಲಕ್ಷ್ಮೀ ನರಸಿಂಹಸ್ವಾಮಿ, ಬಹಳ ಮುಖ್ಯವಾಗಿ ಸುಬ್ರಹ್ಮಣ್ಯ, ಆಂಜನೇಯ, ಗಣಪತಿ, ಲಕ್ಷ್ಮೀ ನರಸಿಂಹಸ್ವಾಮಿ. ಬಹಳ ಮುಖ್ಯವಾಗಿ ರಾಹು ಚತುರ್ಥ ಭಾವದಲ್ಲಿರೋದ್ರಿಂದ ಅಮ್ಮನವರು ಅಂದರೆ ಶಕ್ತಿ ದೇವತೆ. ಈ 4 ಪ್ರತಿನಿತ್ಯ ದೇವಸ್ಥಾನಕ್ಕೆ ಹೋಗ್ಬೇಕು. ಇವರು ಬದುಕನ್ನು ಬದಲಾಯಿಸ್ಕೊಳ್ಬೇಕಂದ್ರೆ ನಿತ್ಯ ದೇವಸ್ಥಾನಕ್ಕೆ ಹೋಗಲಿ, ಮತ್ತು ದುಶ್ಚಟಗಳಿಂದ ದೂರ ಇರಬೇಕು ಸಾಧ್ಯವಾದಷ್ಟು. ಯಾವಾಗ ಇವರು ಮೋಟಿವ್ ಆಗ್ತಾರೋ ಇವ್ರಿಗೆ ಅಂತ್ಯನೇ ಇರಲ್ಲ. ಯಾವುದೇ ಆಗಲಿ ನಾನು ಅದಕ್ಕೆ ಅಗ್ರೆಸಿವ್ ಇರ್ತಾರೆ ಅಂತಕ್ಕಂಥ. ಇವ್ರ ಹತ್ರ ಅನ್ಲಿಮಿಟ್ಟು, ಪ್ರೀತಿಗೂ ಅನ್ಲಿಮಿಟ್. ನಾನು ಹೇಳಿದ್ನಲ್ಲ, ಕೋಪನೂ ಅಷ್ಟೇ ಇರುತ್ತೆ, ಪ್ರೀತಿನೂ ಅಷ್ಟೇ ಇರುತ್ತೆ, ಮಾಡೋ ಕೆಲಸನೂ ಅಷ್ಟೇ ಆನೆಸ್ಟ್ ಆಗಿರ್ತಾರೆ. ಇನ್ನು ದುಶ್ಚಟಗಳು ದಾಸರಾದರೆ ಇನ್ನು ಅದಕ್ಕಿಂತ ನೆಕ್ಸ್ಟ್ ಲೆವೆಲ್ಲು ಇವ್ರು ಕಂಟ್ರೋಲ್ ಮಾಡೋಕ್ಕೆ ಆಗಲ್ಲ, ಆ ಥರ ಹೊರಟೋಗ್ತಾರೆ. ಅದಕ್ಕೆ ಇವ್ರು ಏನಂದರೆ ಸಮಚಿತ್ತತೆಯಿಂದ ಬದುಕನ್ನು ಕಾಪಾಡಿಕೊಳ್ಳುವಂಥ ವ್ಯವಸ್ಥೆಯನ್ನು ಮಾಡಬೇಕು. ಭಾಳ ಮುಖ್ಯವಾಗಿ ಮನೆಯವರಿಗೆ ತಿಳಿಸ್ಬೇಕು. ಏನೇ ಒಬ್ರಿಗೆ 10 ರೂಪಾಯಿ ಕೊಟ್ಟರು ಮನೆಯವ್ರಿಗೆ ತಿಳಿಸ್ಕೊಡಿ, ನಿಮ್ಗೆ ಅದು ವಾಪಸ್ ಬರುತ್ತೆ. ನಿಮ್ಮ ಮನೆಯವ್ರಿಗೆ ನೀವು ಇವೇನು ಮಾಡ್ತಾರೆ, ಊರವ್ರಿಗೆಲ್ರಿಗೂ ಹೇಳ್ಕೊಡಿ. ಆಮೇಲೆ ಇವ್ರ ವೀಕ್ನೆಸ್ ಬೇಗ ಹೇಳ್ಕೊಂಡ್ಬಿಡ್ತಾರೆ. ಎಲ್ಲ ನನಗೆ ಹಂಗಾಯ್ತು, ನಾನು ಹಿಂಗೆ ಮಾಡ್ತೀನಿ, ಇದು ಮಾಡ್ತೀನಿ, ಅದು ಮಾಡ್ತೀನಿ, ಅದನ್ನು ಹೇಳ್ಕೊಳ್ಬಾರ್ದು. ಮನೆಯವ್ರಿಗೆಲ್ಲ ಹೇಳಿ, ಹೊರಗಿನವ್ರಿಗೆ ಏನೂ ಹೇಳ್ಬಾರ್ದು. ಎಷ್ಟು ಗೌಪ್ಯತೆಯನ್ನು ಕಾಪಾಡ್ಕೊಳ್ತಿರೋ ನಿಮ್ಮ ಬದುಕು ಅಷ್ಟು ಚೆನ್ನಾಗಿರ್ತಕ್ಕಂಥದ್ದಾಗುತ್ತೆ. ಖಂಡಿತ ಗುರುಜಿ, ನಮ್ಮ ಇವತ್ತಿನ ಕಾರ್ಯಕ್ರಮದಲ್ಲಿ ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದೀರಾ. ಕಾರ್ಯಕ್ರಮಕ್ಕೆ ಆಗಮಿಸಿದ್ದಕ್ಕಾಗಿ ಧನ್ಯವಾದ ಗುರುಜಿ. ಶುಭಂ ಭೂಯಾತ್, ಲೋಕ ಸಮಸ್ತ ಸುಖಿನೋ ಭವಂತು. ಎಸ್, ನೋಡಿದ್ರಲ್ಲ ವೀಕ್ಷಕರೇ, ವೃಶ್ಚಿಕ ರಾಶಿಯ ಬಗ್ಗೆ ಗುರುಗಳು ಸಾಕಷ್ಟು ವಿಚಾರಗಳನ್ನು ತಿಳಿಸಿದ್ದಾರೆ. ಇದಾಗಿತ್ತು ಈ ಹೊತ್ತಿನ ವಿಶೇಷ ಕಾರ್ಯಕ್ರಮ. ನೋಡ್ತಾ ಇರಿ ಜೀ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.